ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ಮೊಲಕ್ಕೆ ನಾಯನೊಂಬತ್ತ ಬಿಟ್ಟಂತೆ, ಒಂದು ಮೊಲಕ್ಕೆ ನಾಯನೊಂಬತ್ತ ಬಿಟ್ಟಂತೆ, ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ. ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ. ಕರಣೇಂದ್ರಿಯಗಳೆಂಬ ಸೊಣಗ, ಕರಣೇಂದ್ರಿಯಗಳೆಂಬ ಸೊಣಗ ಮುಟ್ಟದ ಮುನ್ನ ಮನ ನಿಮ್ಮನ್ನೈದುಗೆ, ಮನ ನಿಮ್ಮನ್ನೈದುಗೆ ಕೂಡಲ ಸಂಗಮ ದೇವ, ಮನ ನಿಮ್ಮನ್ನೈದುಗೆ ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ಅದ್ಭುತ ವಚನದೊಂದಿಗೆ ಬಸವಾದಿ ಶಿವಶರಣರೆಲ್ಲ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಸ್ಥ, ಶ್ರಾವಣ ಮಾಸದ ನಿಮಿತ್ತವಾಗಿ ಶಿವಪ್ಪಯ್ಯನ ಮಠದ ಈ ಒಂದು ಬಸವ ಸಂಗಮ ಮಹಾಮಂಟಪದಲ್ಲಿ ಇವತ್ತು 13ನೇ ದಿನದ ವಚನೋಪನ್ಯಾಸ. ಪ್ರಥಮದಲ್ಲಿ ಶಿವಪ್ಪಯ್ಯನ ಪಾದಕ್ಕೆ ಹಣೆಮನೆದು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶರಣಶ್ರೀ ರುದ್ರಪ್ಪ ಅಳಗವಾಡಿ ಅವರು, ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜರು ಕೆರೂರಿವರೆಗೆ, ಹಾಗೆ ಮುಖ್ಯ ಅತಿಥಿ ಸ್ಥಾನದಲ್ಲಿ ಅಲಂಕೃತಗೊಂಡಂತಹ ಸನ್ಮಾನ್ಯ ಶ್ರೀಮತಿ ಸುಮಂಗಲ ಗುತ್ತನ್ನವರ್ ಮೇಡಮ್ ಅವರಿಗೂ, ಹಾಗೆ ಮಳೆಯ ಮಧ್ಯದಲ್ಲಿಯೂ ಕೂಡ ಇಂತಹ ವಚನೋಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಈ ಶ್ರಾವಣ ಮಾಸದಲ್ಲಿ ಒಳ್ಳೆಯ ವಿಚಾರಗಳನ್ನ ಶ್ರವಣ ಮಾಡಬೇಕು ಅನ್ನುವಂಥ ಬಹಳ ಭಕ್ತಿ, ಗೌರವ, ಅಭಿಮಾನದಿಂದ ಆಗಮಿಸಿದಂಥ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಸಹೋದರ ಸಹೋದರರಿಗೆ, ಎಲ್ಲ ಶರಣ ಶರಣೆಯರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ಎನ್ನ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣು ಶರಣಾರ್ಥಿಗಳು. ಕಳೆದ 12 ದಿನಗಳಿಂದ ಈ ಒಂದು ವಚನೋಪನ್ಯಾಸ ಮಾಲಿಕೆಯಲ್ಲಿ ನಾವೀಗಾಗಲೇ ನಮ್ಮ ಬದುಕಿನ ವೇಗಕ್ಕೆ ಅಡೆತಡೆಯನ್ನುಂಟು ಮಾಡುವ, ಹಾಗೆ ಸಮಸ್ಯೆಗಳನ್ನು ಸೃಷ್ಟಿಸುವಂತಹ, ನಾನು ಎಷ್ಟೇ ಸಾಧನೆ ಮಾಡಿದ್ರೂ ಕೂಡ ನನ್ನ ಸಾಧನೆ ಶೂನ್ಯವಾಗುವ ರೀತಿಯಲ್ಲಿ ಯಾವ ರೀತಿಯಾಗಿ ನಮ್ಮ ಮನೋವಿಕಾರವನ್ನ ಚಂಚಲವನ್ನಾಗಿ ಮಾಡಿ ನಮ್ಮ ಮನಸ್ಸಿನ ಒಂದು ಮನಸ್ಥಿತಿಯನ್ನ ಘಾಸಿಗೊಳಿಸುವಂತಹ ನಮ್ಮೊಳಗಿನ ಶತ್ರುಗಳು, ಅವುಗಳೇ ಅರಿಷಡ್ ವರ್ಗಗಳು ಅನ್ನುವಂಥ ವಿಚಾರವಾಗಿ ಈಗಾಗಲೇ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ ಈ 5 ವಿಚಾರಗಳ ಬಗ್ಗೆ ಈಗಾಗಲೇ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಬಹಳ ಮುಖ್ಯವಾಗಿ ಕೊನೆಯಲ್ಲಿ ಎಲ್ಲರಲ್ಲಿಯೂ ಉಂಟಾಗುವಂತಹ ಒಂದು ನಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಉದ್ವೇಗ ಅದಾವುದಂದ್ರೆ ಮತ್ಸರ ಅನ್ನುವಂಥದ್ದು. ಮತ್ಸರ ಅನ್ನುವಂಥದ್ದನ್ನ ನಾವು ಹೊಟ್ಟೆ ಕಿಚ್ಚುನು ಅಂತ ಕರಿತೀವಿ. ಮತ್ಸರ ಅನ್ನೋದಕ್ಕೆ ಹೊಟ್ಟೆಯ ಕಿಚ್ಚು, ನಮ್ಮ ಹೊಟ್ಟೆಯೊಳಗಿನ ಬೆಂಕಿ, ಅಗ್ನಿ. ಈ ಹೊಟ್ಟೆ ಕಿಚ್ಚು ಇದನ್ನು ನಾವು ಅಸೂಯೆ ಅಂತಾನೂ ಕರಿತೀವಿ, ಹಗೆತನ ಅಂತಾನೂ ಕರಿತೀವಿ. ಯಾವ ರೀತಿಯಾಗಿ ಈ ಒಂದು ಅಸೂಯೆ, ಹಗೆತನ, ದ್ವೇಷ, ಈ ಮತ್ಸರ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ ಅಂದ್ರೆ, ನಾನೇನೋ ಒಂದು ಆಸೆ ಪಡ್ತೀನಿ, ಆಸೆ ಪಟ್ಟಿದ್ದು ಸಿಗದೇ ಇದ್ರೆ ಕೋಪಿಸ್ಕೊಳ್ತೀನಿ, ಸಿಕ್ಕರೆ ಆ ಕ್ಷಣಕ್ಕೆ ಸಂತೃಪ್ತನಾಗ್ತೀನಿ, ಮತ್ತೆ ಏನಂತೀನಿ, ಇನ್ನಷ್ಟು ಬೇಕು ಬೇಕು ಅನ್ನುವಂಥ ಲೋಭವನ್ನ ತಾಳ್ತೀನಿ. ಆಯ್ತು, ವಸ್ತು ಸಿಕ್ತು, ಮತ್ತಷ್ಟು ಬೇಕು ಬೇಕು ಅಂತ ಮೋಹ, ಏನು ಲೋಭ ಆದ್ಮೇಲೆ ಆ ವಸ್ತುವಿಗೆ ಯಾವುದೇ ರೀತಿಯ ಬಾಧೆ ಆಗಬಾರ್ದು, ನನ್ನಿಂದ ಬಿಟ್ಟು ಹೋಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಅದರ ಮೇಲೆ ಪ್ರೀತಿಯನ್ನ ನಾನು ಏನ್ ಮಾಡ್ತೀನಿ, ಹೆಚ್ಚು ಹೆಚ್ಚು ಪ್ರೀತಿ ತೋರಿಸ್ತೀನಿ. ಇಲ್ಲಿವರೆಗೆ ಅದು ನನಗಿಷ್ಟ ಆಗುವವರೆಗೂ ಕೂಡ ಅದಕ್ಕೆ ಪ್ರೀತಿ ಕೊಡ್ತೀನಿ. ಆ ನಂತರದಲ್ಲಿ ನನ್ನಲ್ಲಿರುವಂತಹ ವಸ್ತು ಬೇರೆ ಯಾರ ಬಳಿಯೂ ಇಲ್ಲದೇ ಇದ್ದಾಗ ಆಗ ನಾನು ಏನಾಗ್ತೀನಿ, ಅಹಂಕಾರ ಭಾವ ತಾಳ್ತೀನಿ. ನನ್ನಲ್ಲಿ ಮದ ಬರುತ್ತೆ, ಯಾರ ಹತ್ರ ಇಲ್ಲ, ಅದು ನನ್ನ ಹತ್ರ ಐತಿ.
ನನ್ನ ಹತ್ರ ಐತೆ ತಿಳ್ಕೊಂಡು ನಾನು ನಾನು ಅನ್ನುವಂತ ಅಹಂಕಾರವನ್ನು ತಾಳ್ತೇನೆ. ಯಾವಾಗ ನನ್ನಲ್ಲಿರುವಂತ ವಸ್ತು ಬೇರೊಬ್ಬರಲ್ಲಿ ಐತಿ ಅನ್ನೋದು ನನಗೆ ಗೊತ್ತಾಗತ್ತಲ್ಲ, ಬೇರೊಬ್ಬರ ಹತ್ರ ಐತಿ ಅನ್ನುವಂಥದ್ದು ಗೊತ್ತಾಗತ್ತ, ಅಥವಾ ನನಗಿಂತಲೂ ಹೆಚ್ಚಿಗೆ ಐತಿ ಅನ್ನೋದು ಗೊತ್ತಾದಾಗ ನಮ್ಮ ಒಳಗಡೆ ಒಂದು ಧಾವಾಗ್ನಿ ಜ್ವಾಲೆ ಹುಟ್ಕೊಳ್ಳುತ್ತ. ಏನ್ ಮಾಡ್ತೀವಿ? ಅದನ್ನು ನೋಡಿ ಸಹಿಸ್ಕೊಳಕ್ ಆಗುದಿಲ್ಲ ನಮಗ. ನನ್ನ ಬಳಿ ಇರುವಂತದ್ದು ಅವ್ರ ಬಳಿ ಇದ್ದಾಗ, ಅಥವಾ ನನ್ನ ಬಳಿ ಇಲ್ಲದ್ದು ಅವ್ರ ಬಳಿ ಇದ್ದಾಗ ಮನುಷ್ಯ ಸಹಜವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಅಸೂಯೆ ಪಡ್ತಾನ. ನನ್ನ ಹತ್ರ ಇಲ್ಲಲ್ಲ ಅಂತೇಳಿ ಅಸೂಯೆ ಪಡ್ತಾನ. ಇಷ್ಟಪಟ್ಟರು ಸಾಕಾಗಿತ್ತು. ಮುಂದುವರೆದು ಏನ್ ಮಾಡ್ತಾನ? ಅವರಿಗೆ ಇಲ್ಲ ಸಲ್ಲದ ರೀತಿಯಲ್ಲಿ ದ್ವೇಷವನ್ನ ಸಾಧಿಸುವಂತಹದ್ದು, ಹಗೆತನ ಸಾಧಿಸುವಂತಹ ರೀತಿಯಲ್ಲಿ ಏನ್ ಮಾಡ್ತಾನೆ? ತನ್ನೊಳಗಿರುವಂತಹ ಜ್ವಾಲೆ ಏನಾಗತ್ತಪ್ಪ ಅಂತಂದ್ರ ಹೊಟ್ಟೆ ಕಿಚ್ಚು ಉರಿತೈತೆ. ಹಂಗೆ ಅದನ್ನ ನೋಡಿ ಸಹಿಸಕ್ಕಾಗೋದಿಲ್ಲ. ಬಹುಶಃ ನಾವು ನಮ್ಮ ಕುಟುಂಬ ಆಗಲಿ, ಸಮಾಜ ಆಗಲಿ, ನಮ್ಮ ಉದ್ಯೋಗದಲ್ಲಿ ಆಗಲಿ, ನಮ್ಮ ಹತ್ರ ಸ್ನೇಹಿತರಿರ್ತಾರೆ, ಬಂಧು ಬಳಗ ಎಲ್ಲರೂ ಇರ್ತಾರೆ. ನಾವು ಏನೋ ಒಂದು ವಿಶೇಷವಾದಂತಹ ಸಾಧನೆ ಮಾಡಿದಾಗ ಬಹಳಷ್ಟು ಜನ ಬೆನ್ನು ತಟ್ತಾರೆ. ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ ಇದೇ ರೀತಿ ನಿನ್ನ ಕಾರ್ಯವನ್ನು ಮುಂದುವರಿಸುವಂತ. ಆದ್ರೆ ಕೆಲವರು ಏನಿರ್ತಾರಪ್ಪ ಅಂತಂದ್ರ ನಮ್ಮ ಸಾಧನೆಯನ್ನ ಸಹಿಸ್ಕೊಳ್ಳಕ್ ಆಗೋದಿಲ್ಲ. ನಾವು ಏನು ಸಾಧನೆ ಹಾದಿಯಲ್ಲಿ ಸಾಗಿರ್ತೀವಲ್ಲ, ಅಥವಾ ವಿಶೇಷವಾದಂತಹ ಒಂದು ಜ್ಞಾನರಾಗಿರ್ಲಿ, ಸಂಪತ್ತರಾಗಲಿ, ಯೌವನ ಆಗಲಿ, ರೂಪ ಆಗಲಿ ನಮ್ಮ ಹತ್ರ ಇರ್ತದಲ್ಲ, ಅದನ್ನ ಅವ್ರಿಗೆ ಸಹಿಸ್ಕೊಳ್ಳಕ್ ಆಗೋದಿಲ್ಲ. ಸಹಿಸ್ಕೊಳ್ಳೋದಾಗದೇ ಇದ್ದಾಗ ಒಂದು ರೀತಿಯ ಹೊಟ್ಟೆ ಕಿಚ್ಚು ಅಂತೀವಿ ನಾವು. ಅಂದ್ರೆ ನಮ್ಮ ಹೊಟ್ಟೆ ಒಳಗೆ ಖಾರ ಕಲಿಸ್ದಂಗಾಗತ್ತ. ಏನನ್ನ ನೋಡಿ? ನಮಗ ಆಗದೇ ಇರುವಂತವರು ಅಥವಾ ನನ್ನಲ್ಲಿ ಇರುವಂತದ್ದು ಬೇರೊಬ್ಬರಲ್ಲೇ ಐತಲ್ಲಪ್ಪ. ಇಷ್ಟು ದಿವಸ ನನಗೂ ಗೌರವ ಕೊಡ್ತಾ ಇದ್ರು, ಇವತ್ತು ಯಾರೋ ಒಬ್ರು ಬಂದ್ರು, ಅವರಲ್ಲಿ ಏನೋ ಒಂದು ನನ್ನಲ್ಲಿಕ್ಕಿಂತ ವಿಶೇಷವಾದಂತ ಅರ್ಹತೆ ಇತ್ತು, ಅವ್ರಿಗೆ ಹೆಚ್ಚು ಗೌರವ ಕೊಟ್ರಲ್ಲ ಅಂತ ತಿಳ್ಕೊಂಡು ಹೊಟ್ಟ್ಯಾಗ ಸಂಕಟ ಪಡ್ತೀವಲ್ಲ, ಖಾರ ಕಲಿಸ್ದಂಗ ಆಗತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ? ಹೊಟ್ಟೆ ಕಿಚ್ಚು ಅಂತೀವಿ. ಈ ಹೊಟ್ಟೆ ಕಿಚ್ಚು ಯಾವಾಗಂದ್ರೆ ನನ್ನ ಬಳಿ ಇಲ್ಲದ್ದು ಮತ್ತೊಬ್ಬರ ಬಳಿ ಐತಿ ಅನ್ನುವಂಥದ್ದು ನನಗೆ ಗೊತ್ತಾದಾಗ ಅದನ್ನ ಸಹಿಸ್ಕೊಳಕ್ಕಾಗುದಿಲ್ಲ. ಇದು ಇವತ್ತು ನಡೆಯುತ್ತಿರುವಂತಹದ್ದು. ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಹೊಟ್ಟೆ ಕಿಚ್ಚಿನ ಮನೋಭಾವ, ಮತ್ಸರದ ಮನೋಭಾವ ಎಲ್ಲಿಲ್ಲದಂತೆ ಕಾಡ್ತಾ ಇದೆ. ಅಂದ್ರೆ ಇನ್ನೊಬ್ಬರ ಏಳಿಗೆಯನ್ನ ಸಹಿಸಿಕೊಳ್ಳದೆ ಆಗ್ತಾ ಇರುವಂತಹ ಗುಣವೇ ಮತ್ಸರ. ಇದನ್ನ ನಾವು ಹೊಟ್ಟೆ ಕಿಚ್ಚು ಅಂತ ಕರಿತೀವಿ. ಮತ್ತೊಬ್ಬರ ಏಳಿಗೆಯನ್ನ ಕಂಡಾಗ ನಾವು ಖುಷಿ ಪಡೋದಿಲ್ಲ. ನಮ್ಮವರೇ ಒಬ್ರು ಇಂಥ ಒಂದು ದೊಡ್ಡ ಸ್ಥಾನಕ್ಕೆ ಬಂದಾರ, ಅಥವಾ ಇಂಥ ಒಂದು ಸಾಧನೆ ಮಾಡ್ಯಾರ, ಇಷ್ಟು ಸಂಪತ್ತನ್ನ ಗಳಿಸ್ಯಾರ, ಅವರೆಲ್ಲ ಶ್ರಮ ಸಂಸ್ಕೃತಿಯಿಂದ ಬಹಳ ಕಾಯ ವಾಚ ಮನಸ ದುಡಿದು ಇಷ್ಟೆಲ್ಲ ಮಾಡ್ಯಾರ. ಮಾಡಿದ್ದನ್ನ ಒಂದಷ್ಟು ಅವರ ಸಂತೋಷದನ್ನ ನಾವು ಸಂತೋಷ ಪಡೋದಿಲ್ಲ. ಅವರ ಸಂತೋಷದಲ್ಲಿ ಭಾಗಿಯಾಗೋದಿಲ್ಲ. ಇದನ್ನ ನಾವು ಹೊಟ್ಟೆ ಕಿಚ್ಚು ಅಂತ ಕರಿತಾ ಇದ್ದೀವಿ. ಇದೊಂದು ಅಸಮಾಧಾನದ ಭಾವನೆ. ಮನಸ್ಸಿಗೆ ಒಟ್ಟ ಸಮಾಧಾನ ಇರುತ್ತೆ. ನೋಡ್ರಿ ಹೆಂಗೈತಿ. ಸುಮ್ಮನೆ ಕುಂತಿದ್ರೆ ಅಕ್ಕಿತ್ತು, ಬೇರೆಯವರಲ್ಲಿ ನನ್ನಲ್ಲಿ ಇದ್ದುತ್ತು ಅವ್ರ ಹತ್ರ ಐತಿ ಅನ್ನುವಂಥದ್ದು ಏನಾರ ಸುದ್ದಿ ಗೊತ್ತಾತು, ಚಲೋ ಆಯ್ತು. ಈ ಹೊಟ್ಟೆ ಕಿಚ್ಚಿನ ಮನೋಭಾವ ಯಾಕಂದ್ರೆ ಇದೊಂದು ನಮ್ಮ ದೇಹದಲ್ಲಿ ಋಣಾತ್ಮಕ ಭಾವನೆಯನ್ನ ಸೃಷ್ಟಿ ಮಾಡುತ್ತೆ. ಋಣಾತ್ಮಕ ಭಾವನೆ, ನಕಾರಾತ್ಮಕ ಆಲೋಚನೆಗಳನ್ನ ಸೃಷ್ಟಿ ಮಾಡುತ್ತೆ. ಯಾವಾಗ ನನ್ನಲ್ಲಿ ಮತ್ಸರ ಭಾವನೆ ಹುಟ್ಕೊಳ್ಳುತ್ತೋ ಅದರ ಹಿಂದೆನೆ ದ್ವೇಷ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದಷ್ಟು ಏನಾದ್ರೂ ಸಾಧನೆ ಮಾಡಿದ್ರು, ಜಯ ಸಿಕ್ತಪ್ಪ ಅಂದ್ರೆ ಆ ಜಯವನ್ನ ಯಾವ ರೀತಿಯಾಗಿ ಮುಂದೊಂದು ದಿನ ಅವರನ್ನ ಸೋಲಿಸಿ ನಾನು ಗೆಲ್ಲಬೇಕು ಅನ್ನುವಂಥ ತಂತ್ರಗಳು ನಡೀತಾವು, ಕುತಂತ್ರಗಳು ನಡೀತಾವು, ಷಡ್ಯಂತ್ರಗಳು ನಡೀತಾವು. ಯಾವಾಗ ಒಬ್ಬ ವ್ಯಕ್ತಿ ಸಾಧನೆಯ ಹಾದಿಯಲ್ಲಿ ಮೇಲೇರ್ತಾ ಹೋದಂಗ ಅವನ ಹಿಡಿದು ಜಗ್ಗುವರು, ಅವನ ಹೆಂಗರ ಮಾಡಿ ಕೆಡುವರು, ಅವನ ಮೇಲೆ ಏನಾದರೂ ದೋಷಾರೋಪಣೆ ಮಾಡಿ ಇಲ್ಲ ಸಲ್ಲದ ಆರೋಪ ಮಾಡಿ
ಅವನನ್ನ ತೇಜೋವಧೆ ಮಾಡುವಂತಹ ಕೆಲಸವನ್ನ ಯಾರು ಮಾಡ್ತಾರಲ್ಲ ಅದೆಲ್ಲವೂ ಕೂಡ ಮತ್ಸರ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕಾಗತ್ತೆ. ಈ ಮತ್ಸರವೆಂಬುದು ಮನದ ಮಸಿಯಲ್ಲವೇ, ಅದನ್ನು ಕಳೆದು ಶುದ್ಧ ಮನಸ್ಸಿನಿಂದ ಬಾಳಬೇಕು. ಈ ಮತ್ಸರ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಮಸಿ ಇದ್ದಂಗ, ಅದು ಮನಸ್ಸಿಗೆ ಮಸಿ ಇದ್ದಂಗ. ಒಂದು ಬಿಳಿ ಶುಭ್ರ ವಸ್ತ್ರಕ್ಕೆ ಏನಾದ್ರೂ ಒಂದು ಸಣ್ಣ ಕಲೆ, ಕಪ್ಪು ಕಲೆ ಬಿತ್ತಪ್ಪ ಅಂದ್ರೆ ಎದ್ದು ಕಾಣುತ್ತಲ್ಲ, ಹಾಗೆ ಶುದ್ಧವಾದ ಮನಸ್ಸಿನಲ್ಲಿ ಮಸಿಯ ರೀತಿಯಲ್ಲಿ ಆ ಮನಸ್ಸನ್ನ ಪ್ರಲೋಭನೆಗೊಳಿಸುವಂತದ್ದು, ಮನಸ್ಸನ್ನ ಉದ್ವೇಗಗೊಳಿಸುವಂತದ್ದು, ಮನಸ್ಸಿನಲ್ಲಿ ಒಂದಷ್ಟು ಬೆಂಕಿಯ ರೀತಿಯಲ್ಲಿ ಜ್ವಾಲೆಯನ್ನು ಉಂಟು ಮಾಡೋದು ಯಾವುದಪ್ಪ ಅಂತಂದ್ರ ಈ ಮತ್ಸರ ಅನ್ನುವಂಥದ್ದು. ಬಹುಶಃ ಇವತ್ತು ನಮ್ಮ ಜೀವನದಲ್ಲಿ ಒಂದೊಂದು ರಂಗದಲ್ಲಿ ತಮಗೆ ಇರುವಂತಹ ಸ್ಟ್ರೆಂಗ್ತ್, ಶಕ್ತಿಯ ಮೇಲೆ, ಅವರಲ್ಲಿರುವಂತಹ ಕೆಲವರಲ್ಲಿರುವಂತಹ ವೀಕ್ನೆಸ್, ಹಾಗೆ ಅಪಾರ್ಚುನಿಟಿ ಮತ್ತು ಚಾಲೆಂಜಸ್, ಇವುಗಳ ಮೂಲಕ ವ್ಯಕ್ತಿ ಏನಾಗಿರ್ತಾನಪ್ಪ ಅಂದ್ರೆ ಸಾಧನೆ ಮಾಡ್ತಿರ್ತಾನೆ. ಒಮ್ಮೊಮ್ಮೆ ಹಿಂಗಾಗಿರ್ತತಲ್ಲ, ನನ್ನಲ್ಲಿ ಸ್ಟ್ರೆಂಗ್ತ್ ಇರ್ತತಿ, ಆ ಸ್ಟ್ರೆಂಗ್ತ್ ಶಕ್ತಿ ಇರ್ತತಿ, ಆ ಶಕ್ತಿಯನ್ನ ನಾನು ಯಾವ ರೀತಿಯಾಗಿ ಬಳಸ್ಕೋಬೇಕು ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಬೇರೊಬ್ಬರು ಸಾಧನೆ ಮಾಡಿದಾಗ ಈ ರೀತಿ ಸಾಧನೆ ಮಾಡುವಂಥದ್ದು ನನ್ನಲ್ಲೇ ಶಕ್ತಿ ಐತಲ್ಲ, ನಾನ್ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಆಲೋಚನೆಯಿಂದ ಆ ಹಾದಿಯಲ್ಲಿ ಸಾಗುವಂತದ್ದಾಗಬೇಕು. ಈಗ ಒಬ್ಬರು ಸಾಧನೆ ಮಾಡಿರ್ತಾರಲ್ಲ, ಆ ಸಾಧನೆ ಮಾಡಿದವ್ರನ್ನ ಕಾಲಿಡಿದ ಜಗ್ಗಿ ಅವ್ರನ್ನ ಕೆಳಗೆ ಹೋಗ್ಯೋದಲ್ಲ, ನಾವು ಅದೇ ರೀತಿಯಲ್ಲಿ ಅವರ ಶಕ್ತಿಯನ್ನ ನಾನು ಮೈಗೂಡಿಸಿಕೊಂಡು ನನ್ನಲ್ಲಿ ಒಂದಷ್ಟು ಇಂಥ ಒಂದು ಶಕ್ತಿ ಐತಿ, ನಾನು ಯಾಕೆ ಮಾಡಬಾರ್ದು. ಯಾರೋ ಒಬ್ರು ಚೆನ್ನಾಗಿ ಹಾಡ್ತಾರ, ಅವ್ರಿಗೆ ಒಂದೊಂದು ಪ್ರೋತ್ಸಾಹ, ಒಂದು ವೇದಿಕೆ ಸಿಗುತ್ತೆ. ನಿಮ್ಮಲ್ಲಿ ಹಾಡುವಂತ ಕಲೆ ಇರುತ್ತೆ, ಆ ಕಲೆಯನ್ನ ನಾನು ಯಾಕೆ ಬಳಕೆ ಮಾಡ್ಕೋಬಾರ್ದು, ನಾನು ಅವರಂತೆ ಯಾಕೆ ಆಗಬಾರ್ದು ಅನ್ನುವಂತ ಆಲೋಚನೆಯಿಂದ ಹೋಗ್ಬೇಕೆ ವಿನಃ ಅವ ಮ್ಯಾಲ ಹೋಗಿ ಅವನ ಜಗ್ಗೋದಲ್ಲ. ಅಥವಾ ಮೇಲೆ ಸಾಧಿಸಿದವನ ಸಾಧನೆ ಮಾಡ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ, ಆತ ಸಾಧನೆ ಮಾಡ್ಯಾನ, ನನ್ನಿಂದ ಸಾಧನೆ ಆಗ್ತಾ ಇದೆ. ಹಂಗಾರೆ ನನ್ನಲ್ಲಿರುವಂತ ವೀಕ್ನೆಸ್ ಏನು, ಯಾಕೆ ನಾನು ಅಸಮರ್ಥನಾಗ್ತಾ ಇದ್ದೀನಿ? ಹಂಗಾರೆ ನಾನು ಒಂದು ಸಂಪತ್ತನ್ನೋ, ಒಂದು ವಿದ್ಯೆಯನ್ನೋ, ಇನ್ಯಾವುದನ್ನೋ ಸಂಪಾದನೆ ಮಾಡಬೇಕಾದ್ರೆ ನನ್ನ ವೀಕ್ನೆಸ್ ಏನದವು, ನನ್ನಲ್ಲಿರುವಂತ ದೌರ್ಬಲ್ಯಗಳೇನು, ಇವುಗಳನ್ನ ತಿಳ್ಕೋಬೇಕು. ಮುಂದುವರೆದು ಅಪಾರ್ಚುನಿಟಿ, ಅವಕಾಶಗಳು. ಇವತ್ತು ನೋಡ್ರಿ, ಬಹಳ ಜನ ಅವಕಾಶಗಳನ್ನ ಹುಡುಕೊಂಡು ಹೋಗ್ತಾರ, ಕೆಲವರಿಗೆ ಅವಕಾಶವನ್ನ ಅವರಿದ್ದಲ್ಲೇ ಹುಡುಕೊಂಡು ಬರ್ತಾವ. ಅಂದ್ರೆ ಅವಕಾಶವನ್ನ ಹುಡುಕಿಕೊಂಡು ಹೋಗೋದಲ್ಲ, ಆ ಅವಕಾಶಗಳು ನಿಮ್ಮನ್ನೇ ಹುಡುಕಿಕೊಂಡು ಬರ್ಬೇಕಂದ್ರೆ ನಿಮ್ಮಲ್ಲಿ ಶಕ್ತಿ ಇರಬೇಕು. ಯಾವ ಕ್ಷೇತ್ರದಲ್ಲಿ ನಿಮಗೆ ಸಾಧನೆ ಮಾಡಲಿಕ್ಕೆ ಅರ್ಹತೆ ಇದೆಯೋ ಆ ಕ್ಷೇತ್ರದಲ್ಲಿ ನಿಮಗೆ ಅವಕಾಶಗಳು ಸಿಗಬೇಕಾದ್ರೆ ಮೊದಲು ನಿನ್ನಲ್ಲಿರುವಂತಹ ಶಕ್ತಿ ಪ್ರದರ್ಶನ ನೀನು ಮಾಡ್ಕೋತಾ ಇರಬೇಕು. ಹಾಗೆ ನಿನ್ನಲ್ಲಿರುವಂತಹ ವೀಕ್ನೆಸ್ ಅನ್ನ ನೀನು ಕಡಿಮೆ ಮಾಡ್ತಾ ಬರಬೇಕು. ಮೊನ್ನೆ ನಾನು ಒಂದು ಕೂಡ ತಪ್ಪನ್ನ ಮಾಡಿದೆ, ಕ್ಷಮಾಪಣೆ ಕೇಳಿದೆ. ಯಾಕೆ? ನನ್ನಲ್ಲಿರುವಂತಹ ದೌರ್ಬಲ್ಯವನ್ನ ಇನ್ನೊಬ್ಬರು ಹೇಳಿದಾಗ ಅದನ್ನು ಸ್ವೀಕಾರ ಮಾಡಬೇಕು, ಗೌರವಿಸಬೇಕು. ಮುಂದೆ ಆ ರೀತಿ ತಪ್ಪಾಗದಂತೆ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಅಂದ್ರೆ ನಾನು ನನ್ನಲ್ಲಿರುವಂತಹ ದೌರ್ಬಲ್ಯಗಳನ್ನ ತಿಳ್ಕೋಬೇಕು. ಅವಕಾಶಗಳು ಸಿಕ್ಕಾಗ ಒಲ್ಲೆ ಅನ್ನಬಾರ್ದು. ಮನೆ ಬಾಗಿಲಿಗೆ ಬಂದಿರ್ತಾವ ಒಮ್ಮೊಮ್ಮೆ ಅವಕಾಶಗಳು, ಆ ಅವಕಾಶಗಳನ್ನ ತಿರಸ್ಕಾರ ಮಾಡದೆ ಅವುಗಳನ್ನ ಪುರಸ್ಕರಿಸಿ ಗೌರವಿಸುವಂತ ಭಾವನೆ ಬೆಳಿಬೇಕು. ಇವತ್ತು ಯಾರೇ ಸಾಧನೆಯ ಶಿಖರದಲ್ಲಿ ಕುಳಿತಿದ್ದಾರಂದ್ರೆ ಅವರೆಲ್ಲರೂ ಕೂಡ ಅವರಲ್ಲಿ ಒಂದು ಶಕ್ತಿ ಇರುತ್ತ, ಅವರಲ್ಲಿ ವೀಕ್ನೆಸ್ ಏನದ ಅನ್ನೋದನ್ನು ಕಂಡುಕೊಂಡು ಅದನ್ನು ಸುಧಾರಣೆ ಮಾಡ್ಕೊತಾರೆ, ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಳ್ತಾರೆ. ಜೊತೆಗೆ ಎಂತಹ ಚಾಲೆಂಜಸ್ ಬರಲಿ, ಎಂತಹ ಕಠಿಣ ಸನ್ನಿವೇಶಗಳ ಬರಲಿ, ಅವುಗಳನ್ನ ಎದುರಿಸ್ತೀನಿ ಅನ್ನುವಂತ ಮನೋಭಾವದಿಂದನೇ ಅಂತ ಸಾಧನೆ ಮಾಡಿರ್ತಾರೆ. ಅದನ್ನು ಬಿಟ್ಟು ಆ ಸಾಧನೆಯನ್ನ ಗೌರವಿಸದೆ, ಆ ಸಾಧಕನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ ತಿಳ್ಕೊಳ್ಳಾಗನೆ ಅವನ ಬಗ್ಗೆ ಅವಮಾನಿಸೋದಾಗ್ಲಿ, ಅವನಿಗೆ ಇಲ್ಲ ಸಲ್ಲದ ಆರೋಪ ಮಾಡೋದಾಗ್ಲಿ, ಅವನ ಬಗ್ಗೆ ಅಸೂಯೆ ಪಟ್ಟುಕೊಂಡು ಅವನನ್ನ ಹೇಗಾದ್ರೂ ಮಾಡಿ ಬಿಡಿಸುವಂತ ಪ್ರಸಂಗವನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಇದು ಅಸೂಯೆ ಅನ್ನುವಂಥದ್ದಾಗತ್ತೆ. ಇದಕ್ಕೆ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ಕ್ಷೇತ್ರದಲ್ಲಿ ಜ್ಞಾನ ಅನ್ನುವಂಥದ್ದು, ಇವತ್ತು ವ್ಯವಹಾರಿಕ ಕ್ಷೇತ್ರದಲ್ಲಿ ವ್ಯವಹಾರಿಕ ಜ್ಞಾನ ಇರದೇ ಇದ್ರ ನಾನು ಈ ವ್ಯವಹಾರವನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಾನು ಕೃಷಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಆ ಕೃಷಿಯಲ್ಲಿ ಪರಿಣಿತಿಯನ್ನು ಪಡ್ಕೋಬೇಕು. ಯಾವಾಗ ಬಿತ್ತಬೇಕು, ಯಾವಾಗ ಅದಕ್ಕೆ ನೀರು ಗೊಬ್ಬರವನ್ನ ಸರಿಯಾಗಿ ಪೂರೈಸಬೇಕು, ಯಾವಾಗ ಕಟಾವು ಮಾಡಬೇಕು, ಇದೆಲ್ಲ ಜ್ಞಾನ ಇದ್ರೆ ಮಾತ್ರ
ಆತ ಕೃಷಿಯಲ್ಲಿ ಕೂಡ ಸಾಧನೆ ಮಾಡಬಹುದು. ಅಥವಾ ನಾನು ಬೇರೆ ಯಾವುದೋ ಒಂದು ಉದ್ಯೋಗ ಮಾಡ್ತೀನಂದ್ರು ಆ ಉದ್ಯೋಗದಲ್ಲಿ ಪರಿಣಿತಿ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ, ಎನ್ನ ಭವದ ಕೇಡು ನೋಡಯ್ಯ ಅಂತ ಎಷ್ಟು ಅದ್ಭುತವಾಗಿ ಈ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಈ ಜ್ಞಾನ ಅಂದ್ರೆ ಬೆಳಕು, ಅಜ್ಞಾನ ಅನ್ನುವಂಥದ್ದು ಕತ್ತಲೆ. ಇವತ್ತು ನಾವೆಲ್ಲ ಈ ಅಸೂಯೆ ಮತ್ಸರದಿಂದ ನಾವು ಜ್ಞಾನಿಗಳಾಗಿದ್ರೂ ಕೂಡ ನಮ್ಮಲ್ಲಿ ಇಂತಹ ಮತ್ಸರ ಭಾವನೆ ಇತ್ತಂದ್ರ, ಇನ್ನೊಬ್ಬರ ಏಳಿಗೆಯನ್ನ ಸಹಿಸಿಕೊಳ್ಳದೆ ಇರುವಂತಹ ಗುಣ ನನ್ನಲ್ಲಿದ್ರೆ ನಾನು ಅಂಧಕನೇ, ನಾನು ಅಂಧಕಾರದಲ್ಲೇ ಇದ್ದೀನಿ. ಯಾವಾಗ ಒಂದು ಜ್ಞಾನದ ಬೆಳಕು ಬರುತ್ತಲ್ಲ ಆವಾಗ ಅಜ್ಞಾನ ದೂರ ಆಗುತ್ತೆ. ಅಜ್ಞಾನಕ್ಕೆ ಬೆಲೆ ಇರೋದಿಲ್ಲ, ಅಜ್ಞಾನ ದೂರ ಆಗಿ ಹೋಗುತ್ತೆ. ಹಾಗೇನೆ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಯಾವಾಗ ಜ್ಯೋತಿ ಪ್ರಜ್ವಲಿಸುತ್ತೋ ಅವಾಗ ಕತ್ತಲೆ ತಾನೇ ಹೊಡೆದೋಡುತ್ತೆ, ಅದು ಇರೋದೇ ಇಲ್ಲ. ಈಗ ಇಲ್ಲಿ ಕತ್ತಲೆ ಐತಿ ಅಂದಾಗ ಅಲ್ಲಿ ಬೆಳಕಿಲ್ಲ, ಅದಕ್ಕೆ ಕತ್ತಲೆ ಐತಿ, ಅದಕ್ಕೆ ಕತ್ತಲೆ ಐತಿ. ಇಲ್ಲಿ ಕತ್ತಲೈತಿ ಕತ್ತಲೈತಿ ಅಂತೇಳಿ ಕತ್ತಲಾಕ್ ಕುಂತ್ರ, ಇಲ್ಲಿ ಕತ್ತಲೈತಿ ಜೀವನನೇ ನಂದು ಕತ್ತಲೈತಿ ಅಂತೇಳಿ ಕತ್ತಲಾಕ್ ಕಲಿಬಾರ್ದು, ಬೆಳಕಿನಡೆಗೆ ಹೋಗ್ಬೇಕು. ಆ ಬೆಳಕು ಹೆಂಗ ಬರ್ತದಪ್ಪ ಅಂದ್ರೆ ಒಂದು ಕಡ್ಡಿ ಗೀರಿದ್ರೆ ಸಾಕು ಬೆಳಕು ಬರುತ್ತೆ, ಒಂದು ಜ್ಯೋತಿಯನ್ನ ಹಚ್ಚಿದ್ರೆ ಸಾಕು ಬೆಳಕು ಬರುತ್ತಲ್ಲ. ಬೆಳಕು ಬಂದಾಗ ಕತ್ತಲೆ ಹೆಂಗ ಹೋಗುತ್ತಲ್ಲ ಆ ರೀತಿಯಲ್ಲಿ ಸತ್ಯ ಇದ್ದಾಗ ಅಸತ್ಯ ದೂರ ಆಗಲೇಬೇಕು. ನಾನು ಮಾಡುವಂತ ಕೆಲಸ, ನಾನು ಮಾಡುವಂತ ಕಾಯಕ ಸತ್ಯ ನಿಷ್ಠೆಯಿಂದ ಇತ್ತಪ್ಪ ಅಂದ್ರ ಅಲ್ಲಿ ಅಸತ್ಯಕ್ಕೆ ಜಾಗ ಇಲ್ಲ. ಯಾರೇ ಬಂದು ನಿಮಗೆ ಸುಳ್ಳು ಆರೋಪ ಮಾಡಿದ್ರೂ ಕೂಡ ಅದು ಕ್ಷಣಿಕ ಮಾತ್ರ. ಇವತ್ತು ನಾವೆಲ್ಲ ನೋಡ್ತೀವಿ, ಸತ್ಯವನ್ನ ಹೋಗಿ ಅಸತ್ಯ ಮಾಡ್ತಾರ, ಅಸತ್ಯವನ್ನ ಹೋಗಿ ಸತ್ಯ ಮಾಡುವಂತಹ ಪ್ರಕರಣಗಳು ನಡೆದಾಗ ನಾವು ತಿಳ್ಕೋಬೇಕು, ನಾವು ಸತ್ಯವಂತರಾಗಿದ್ರೆ, ಸತ್ಯನಿಷ್ಠರಾಗಿದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಸತ್ಯಕ್ಕೆ ಜಾಗ ಇಲ್ಲ, ಅದು ಹೋಗೇ ಹೋಗುತ್ತೆ. ಅದೇ ರೀತಿಯಲ್ಲಿ ಪರುಷಮಣಿ ಅನ್ನುವಂಥದ್ದು, ಈ ಪರುಷಮಣಿಯ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಪರುಷಮಣಿ ಅಂದ್ರೆ ಅದು ಯಾವುದೇ ಒಂದು ಲೋಹವನ್ನ ಬಂಗಾರದಂತೆ ಹೊಳೆಯುವಂತೆ ಮಾಡುವಂತಹದ್ದು ಪರುಷಮಣಿ. ಒಂದು ತುಕ್ಕು ಹಿಡಿದಿರುವಂತಹ ಕಬ್ಬಿಣನೂ ಕೂಡ ಅದರ ಸ್ಪರ್ಶಕ್ಕೆ, ಪರುಷಮಣಿಯ ಸ್ಪರ್ಶವಾದ್ರೆ ಆ ಕಬ್ಬಿಣನೂ ಕೂಡ ಏನಾಗುತ್ತೆ, ಚಿನ್ನದಂಗ ಹೊಳಿತದೆ. ಇವತ್ತು ನಾವೆಲ್ಲ ಸತ್ಸಂಗದಲ್ಲಿ ಬಂದಿವಲ್ಲ, ಈ ಸತ್ಸಂಗದಲ್ಲಿ ಬಂದವರು ನಮ್ಮಲ್ಲಿ ಏನೋ ಈ ಅರಿಷಡ್ ವರ್ಗಗಳು ಇದ್ರೂ ಕೂಡ ಇಲ್ಲಿ ಈ ವಚನೋಪನ್ಯಾಸ ಅನ್ನುವಂತ ಈ ಸತ್ಸಂಗ ವೇದಿಕೆ ಐತಲ್ಲ, ಈ ಒಂದು ಬಸವ ಸಂಗಮ ಮಹಾಮಂಟಪ ಐತಲ್ಲ, ಇದು ಪರುಷಮಣಿ ಇದ್ದಂಗ, ಪರುಷಮಣಿ ಇದ್ದಂಗ. ಇಲ್ಲಿ ನಾವು ಎಂಥ ಒಂದಷ್ಟು ನಾವು ಏನೋ ತಪ್ಪುಗಳನ್ನ ಮಾಡಿದ್ರೂ ಕೂಡ ಈ ವೇದಿಕೆ, ಈ ಒಂದು ಬಸವ ಮಹಾಸಂಗಮ, ಈ ಮಹಾಮಂಟಪದಲ್ಲಿ ನಾವು ಆ ಒಂದು ಪರುಷಮಣಿಯ ಅಂದ್ರೆ ಶಿವಪ್ಪಯ್ಯನ ಆ ಕರ್ತೃತ್ವ ಶಕ್ತಿ ನಮ್ಮನ್ನೆಲ್ಲ ಏನ್ ಮಾಡುತ್ತಪ್ಪ ಅಂದ್ರ ಅವಲೋಹಕ್ಕೆ ಹೆಂಗ ಕೇಡ ಆಗುತ್ತಲ್ಲ, ಅಂದ್ರೆ ಕಬ್ಬಿಣ ತುಕ್ಕಿಡಿರ್ತೈತಿ, ಅದಕ್ಕೆ ಒಂದಷ್ಟು ಪರುಷಮಣಿಯ ಸ್ಪರ್ಶವಾದಾಗ ಹೇಗೆ ಹೊಡಿತೈತಲ್ಲ, ಹೇಗೆ ತನ್ನ ರೂಪವನ್ನ ಬದಲಾಯಿಸಿಕೊಳ್ಳುತ್ತಲ್ಲ, ಹಾಗೆ ಇಂತಹ ಸತ್ಸಂಗಗಳಿಂದ ನಮ್ಮಲ್ಲಿರುವಂತಹ ಈ ಅರಿಷಡ್ ವರ್ಗಗಳು ಕೂಡ ನಾಶವಾಗಿ ಪರುಷಮಣಿಯಂತೆ ನಾವು ಕೂಡ ಬದಲಾಗ್ತೀವಿ. ಪರುಷಮಣಿಯ ಸ್ಪರ್ಶದಂತೆ ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ನೋಡಿ, ಆ ಕೂಡಲ ಸಂಗಮನ ಶರಣರ ಅನುಭಾವ ಮಂಟಪ, ಅನುಭಾವ ಮಂಟಪ ಅಂದ್ರೆ ಅಲ್ಲಿ ಎಲ್ಲರೂ ಕೂಡ ಸಮಾನರಾಗಿ ಒಂದಷ್ಟು ನಮ್ಮಲ್ಲಿರುವಂತಹ ದೌರ್ಬಲ್ಯಗಳನ್ನ, ನಮ್ಮಲ್ಲಿರುವಂತಹ ಶಕ್ತಿಯನ್ನ, ನಮಗಿರುವಂತಹ ಅವಕಾಶಗಳನ್ನ, ನಮಗಿರುವಂತಹ ಅಡೆ ಆತಂಕಗಳನ್ನ ನಿವಾರಿಸಿಕೊಂಡು ನಾವು ಸಾಧನೆಯತ್ತ ಸಾಗಲಿಕ್ಕೆ ಬೇಕಾದಂತ ಒಂದು ಜ್ಞಾನ, ಒಂದು ಬೆಳಕು, ಒಂದು ಪರುಷಮಣಿಯ ಸ್ಪರ್ಶ, ಒಂದು ಸತ್ಯ ಕಾಯಕ ನಿಷ್ಠೆ, ಇವೆಲ್ಲವುಗಳು ಶರಣರ ಸಂಘದೊಂದಿಗೆ ಬೆರೆತಾಗ ನಮ್ಮಲ್ಲಿ ಹೋಗಿಬಿಡ್ತಾವೆ. ಹಾಗೇನೆ ನಮ್ಮಲ್ಲಿ ಮತ್ಸರ ಭಾವ ಇರುವಂತದ್ದು, ಈ ಜ್ಞಾನ ಅನ್ನುವಂಥದ್ದು ಇತ್ತಪ್ಪ ಅಂದ್ರ ಖಂಡಿತವಾಗಲೂ ನಮಗೆ ಮತ್ಸರ ಭಾವನೆ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗೇನೆ ಈ ಜ್ಞಾನವನ್ನ ಇವತ್ತಿನ ಆಧುನಿಕ
ಮನೋವಿಜ್ಞಾನದಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ನಾಲೆಡ್ಜ್ ಈಸ್ ಪವರ್ ಅಂತ ಕರಿತೀವಿ. ಜ್ಞಾನವೇ ಶಕ್ತಿ, ಅಜ್ಞಾನವೇ ನಮ್ಮಲ್ಲಿರುವಂತಹ ದೌರ್ಬಲ್ಯ. ಇಂಥ ನಾಲೆಡ್ಜ್ ಈಸ್ ಪವರ್ ಅನ್ನುವಂಥದ್ದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು. ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಾಗ ಮಾತ್ರ ನಮ್ಮಲ್ಲಿ ಈ ಮತ್ಸರದ ಭಾವ ಅಳಿಲಿಕ್ಕೆ ಸಾಧ್ಯ ಅದ. ಇಲ್ಲಿವರೆಗೆ ಏನು ನಾವು ಅರಿಷಡ್ ವರ್ಗಗಳಂತ ಹೇಳಿದೀವಲ್ಲ, ಅವೆಲ್ಲವುಗಳು ಕೂಡ ಒಂದೊಂದೇ ತಮ್ಮ ಸ್ಥಾನವನ್ನ ತ್ಯಜಿಸಿ ಪರಿಶುದ್ಧವಾದಂತ ನಮ್ಮ ಮನಸ್ಸಿಗೆ ಅಂಟಿರುವಂತಹ ಮಸಿ ಕೊಲೆ ಏನೈತಲ್ಲ ಅದು ಪರಿಶುದ್ಧವಾಗಬೇಕಾದ್ರೆ ಯಾವುದೇ ರಿನ್ ಸೋಪ್ ಹಾಕಿ ಸರ್ಫ್ ಎಕ್ಸೆಲ್ ಹಾಕಿ ತೊಳೆದ್ರು ಹೋಗುವುದಿಲ್ಲ. ಮನಸ್ಸಿಗೆ ಅಂಟಿದ ಕಳೆ ನಮ್ಮಲ್ಲಿರುವಂತ ಈ ಅರಿಷಡ್ ವರ್ಗಗಳನ್ನ ನಾಶ ಮಾಡಿದಾಗ ಮಾತ್ರ ನಮಗೆ ಸಾಧ್ಯವಾಗುತ್ತೆ. ಮುಂದುವರೆದು ಹೇಳ್ತಾರೆ, ಇವತ್ತು ನಾವು ಈ ಮತ್ಸರವನ್ನ ಯಾವ್ಯಾವ ರೀತಿಯಲ್ಲಿ ತೋರ್ಪಡಿಸ್ತೀವಿ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಬಹುಶಃ ನಾವು SSLC ಅಥವಾ PUC ವಿದ್ಯಾರ್ಥಿಗಳ ಫಲಿತಾಂಶ ಬರುತ್ತೆ. ಬಹಳ ಮಂದಿ ಫಲಿತಾಂಶ ತಮ್ಮ ಮಕ್ಕಳ ಫಲಿತಾಂಶಕ್ಕಿಂತ ಬೇರೆಯವ್ರ ಮಕ್ಕಳ ಫಲಿತಾಂಶ ಎಷ್ಟಾಗುತ್ತೆ ಅಂತ ಕೇಳೋದ ಕ್ಯೂರಿಯಾಸಿಟಿ ಬಹಳ ಏನಾಗ್ಬಿಡ್ತೈತಿ. ಒಂದ್ ವೇಳೆ ಬೇರೆದವ್ರು ಹೆಚ್ಚಾಗಿ ತಮ್ಮ ಮಕ್ಕಳು ಕಡಿಮೆ ಆಗಿದ್ರೆ ಒಳ್ಳೆ ನೋಡುದಿಲ್ಲ, ಹೊರಗ ಹೆಜ್ಜೆನ ಇಡೋದಿಲ್ಲ. ಮಗ್ಗಲ ಮನೆಯನ್ನಾರ್ದು ಯಾರ್ದಾರು ಸ್ವಲ್ಪ ರಿಸಲ್ಟ್ ಹೆಚ್ಚಾಗಿತ್ತಂದ್ರ ಇವ್ರ ಆ ಕಡೆ ಒಳ್ಳೆ ನೋಡುದಿಲ್ಲ. ಅಕಸ್ಮಾತ್ ಎಲ್ಲಾರ್ಕಿಂತ ಇವ್ರದ ಹೆಚ್ಚಾಗಿತ್ತಂತ ತಗೋರಿ, ಬೇಡ ಹಂಚಿದ್ದ ಹೆಂಗ್ರಿದು. ನಮ್ಮ ಮನೆಯಲ್ಲಿ ಒಂದು ಉನ್ನತ ಸ್ಥಾನವನ್ನು ಗಳಿಸಿದ್ರೆ ಸಂಭ್ರಮ ಪಡ್ತೀವಿ. ಪಕ್ಕದ ಮನೆಯನ್ನ ಅವರು ಅಲ್ಲಿ ಏನಾದ್ರೂ ಉನ್ನತ ಸ್ಥಾನವನ್ನು ಗಳಿಸಿದಾಗ ಅಸೂಯೆ ಪಡ್ತೀವಿ ಅಲ್ವಾ? ಈ ಮತ್ಸರ ಭಾವ ಐತಲ್ಲ, ಇದು ಹೋಗ್ಬೇಕು. ಎಲ್ಲರೂ ಕೂಡ ಸಮಾನರು ಅನ್ನುವಂಥದ್ದು ಇದು ಒಂದೇ ಅಲ್ಲ. ಅದ್ರಾಗ ಬೇರೆ ಹೆಣ್ಮಕ್ಳಂತೂ ಈ ಆಭರಣದ ಬಹಳ ಓಲೈಕೆ. ಆಭರಣ ಹಾಕೊಂಡು ಎಲ್ಲರೂ ನೋಡ್ಬೇಕಂತೇಳಿ ಮ್ಯಾಲೆ ಪೂರ ಅಲ್ವಾ. ಒಮ್ಮೇನಾಗಿತ್ತು, ಒಬ್ಬ ಹೆಣ್ಮಗಳು ಮೈ ತುಂಬಾ ಆಭರಣ ಹಾಕಿದ್ರು. ಎಲ್ಲರಿಗೆ ಅಡ್ಡಾಡಿ ತೋರ್ಸ್ಬೇಕಂತಲ್ಲ. ಗಂಗವ್ವ ಏನ್ ಮಾಡಕತ್ತಿ, ನೀಲವ್ವ ಏನ್ ಮಾಡಕತ್ತಿ ಅಂತ ತಿಳ್ಕೊಂಡು ಮೈ ಮುಟ್ಟಿ ಹಿಂಗೆ ಹೇಳ್ತಾರ. ಅವ್ರು ಏನು ಆರಾಮದೀವಿ ಕೆಲಸ ಮಾಡಕತ್ತಿ ಅಂತ ಇಷ್ಟ ಹೇಳ್ತಾರ. ಈಗಿನ ಬಂಗಾರನ ನೋಡೋರು ಯಾರು. ಈಗೇನ್ ಮಾಡ್ತಾಳ, ಏನಿಲ್ಲ ಇಷ್ಟೆಲ್ಲ ಕಿಮ್ಮತ್ತಿನ ಬಂಗಾರ ಹಾಕೊಂಡಿನಿ, ಒಬ್ರು ಎಲ್ಲಿ ಮಾಡಿಸಿ ಹೆಂಗ್ ಮಾಡಿಸಿ ಅಂತ ಏನು ಕೇಳವಲ್ರ ಅಂತ ತಿಳ್ಕೊಂಡು ಬಡ ಹೋಗಿ ಏನ್ ಮಾಡ್ತಾಳ, ತನ್ನ ಬಣಿವಿಗೆ ಬೆಂಕಿ ಹಚ್ಚಿಬಿಡ್ತಾಳ. ಬೆಂಕಿ ಹಚ್ಚಿ ಲಬ್ಬು ಹೊಯ್ಕೊಳಕ್ ಚಾಲು ಮಾಡ್ತಾಳ. ಹಾಡಾಡ್ಕೊಂಡು ಅಳಾಕ್ ಚಾಲು ಮಾಡ್ತಾಳ. ಹಂಗ ಎದಿ ಬಡ್ಕೋತಾಳ. ಮಗ್ಗಲ ಮನೆ ಸಂಘವ್ ಬಂದು ಆಕಿ ಎದಿ ಬಡ್ಕೊಳ್ಳೋದು ನೋಡಿ, ಅಯ್ಯ ನಿಂಗವ ಯಾವಾಗ ಮಾಡಿಸಿ ಅಯ್ಯ ಸರಾನ ಎಷ್ಟು ಚಲೋ ಐತಿ ಅಂದ್ಬಿಡ್ತಾಳ. ಅದೇ ನಿನ್ನ ಹುಚ್ಚಿ, ಇದನ್ನ ಮೊದಲ ಹೇಳ್ಬಾರ್ದ. ಇದಕ್ಕಾಗಿ ನಾ ಎಲ್ಲ ಊರ್ ತುಂಬಾ ಅಡ್ಡಾಡಿದೆ, ಯಾರು ನನಗೇನು ಅನ್ಲಿಲ್ಲ. ಈಗ ಬಂದ್ ಹೇಳ್ತಿಲ್ಲ ಬನಿಗೆ ಸುಟ್ಕೊಂಡಲೆ ಅಂತ ಹೇಳಿದ್ರು. ಅಂದ್ರೆ ಹೆಂಗೈತಂದ್ರ ನನ್ನಲ್ಲಿ ಏನಾದ್ರೂ ಸಂತಸದ ಕ್ಷಣಗಳಿದ್ರ ಅದನ್ನ ಹಾಡಿ ಹೊಗಳುವಂತ ಪ್ರಯತ್ನ ಮಾಡ್ತೀನಿ. ಬೇರೆಯವರ ಸಂತಸ ಕ್ಷಣಗಳಿಗೆ ನಾನು ಅಸೂಯೆ ಪಡ್ತೀನಿ. ಬೇರೆಯವರು ಖುಷಿ ಪಡ್ತಾ ಇರ್ತಾರೆ. ಅವ್ರು ಏನ್ರಿ ಕಾರ್ನಲ್ಲಿ ಕಾರ್ ಆಗತ್ತೆ, ಅವ್ರ ಕಾರ್ ಐತೆ, ಅವ್ರ ಕಾರ್ ಐತಂದ್ರೆ ಕಾರ್ನ್ಯಾಗ ಅಡ್ಡಾಡುವಷ್ಟು ಅವರು ಶ್ರಮ ಪಟ್ಟಾರ, ಸಂಪತ್ತನ್ನ ಹೊಂದ್ಯಾರ, ಅದಕ್ಕೆ ಅಡ್ಡಾಡ್ತಾರ. ನೀನು ಅಡ್ಡಾಡಲ್ಲ. ನಮ್ಗೇನಾಗತ್ರಿ, ನಿಮ್ಗೇನಾಗತ್ರಿ? 3 ಹೊತ್ತು ಅಲ್ಲಿ ಹೇಳಿ ಕಟ್ಟಿ ಕುಂತು ಮಾತಾಡ್ಕೊತ ಕುಂತ್ರಾಕತ್ತೇನ? ನೀನ್ ಬಂದಿದ್ರಲ್ಲ ನಮ್ಮ ಬಸನ್ ಸಾವ್ಕಾರು ಅಲ್ವಾ? ಅಂತ ಇಡೀ ವಯಸ್ಸಿನಲ್ಲಿಯೂ ಕೂಡ ಅವ್ರು ಇನ್ನೂ ಕಾಯಕ ತತ್ವದಲ್ಲಿ ಕೆಲಸ ಮಾಡುವಂತವ್ರು ಅಲ್ವಾ? ಮತ್ತ ಅವ್ರಿಗೆ ಶ್ರೀಮಂತಿಕೆ ಅನ್ನುವಂಥದ್ದು ಬರದೇ ಇರುತ್ತಾ? ಹಂಗೆ ಆಲೋಚನೆ ಮಾಡಿ. ಅವ್ರು ಸಾವುಕಾರ ಆಗ್ಯಾರ. ಅವ ರ್ಯಾಂಕ್ ಹೊಡೆದಾನ. ಅವ ರ್ಯಾಂಕ್ ಪಡಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾನ, ಒಬ್ಬ ಸಾವುಕಾರ ಆಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾನ, ಇದನ್ನ ಆಲೋಚನೆ ಮಾಡೋದಿಲ್ಲ. ಕಾರ ತಗೊಂಡಿರ್ಬೇಕಾರ ಅವ್ ಏನ್ ಕೆಲಸ ಮಾಡ್ತಾನ ಗೊತ್ತೈತಿಲ್ಲ. ಏನ್ ಇಂಥ 10 ಕಾರ ಅವನಂಗ ನಾ ಮಾಡಿದ ಇಂಥ 10 ಕಾರ್ ತಗೋತಿದ್ದೆ ಹಿಂಗಂತೀವಿ. ಇದು ಅಸೂಯೆ. ಇನ್ನೊಬ್ಬರ ಏಳಿಗೆಯನ್ನ ಸಹಿಸಿಕೊಳ್ಳದೆ ನನ್ನಲ್ಲಿ ಅಸೂಯೆ ಪಡುವಂತ ಮನೋಭಾವ. ಅದಕ್ಕೆ ನಾವು ಎಂತ ಅಸೂಯನ್ನ ಪಡಬಾರ್ದಂದ್ರ, ಗುರುವಿನಲ್ಲಿ ಮತ್ಸರ ಬೇಡ, ಲಿಂಗದಲ್ಲಿ ಮತ್ಸರ ಬೇಡ, ಜಂಗಮದಲ್ಲಿ ಮತ್ಸರ ಬೇಡ, ಹಿರಿಯರಲ್ಲಿ ಮತ್ಸರ ಬೇಡ. ಗುರುವಾದಂಥವ್ರಿಗೆ ಇವತ್ತು ಹೆಂಗದೆ ಅಂದ್ರೆ
ಗುರುವಿಗೆ ಯಾವುದೇ ರೀತಿಯಾದಂಥ ಗೌರವ ಇವತ್ತಿಲ್ಲ. ಹಿಂದೆಲ್ಲ ಹೇಳ್ತಿದ್ರು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಿದ್ರು. ಇವತ್ತು ಹೆಂಗಾಗೈತಿ? ತಸ್ಮೈ ಶ್ರೀ ಗುರುವೇ ನಮಃ ಹೋಗಿ ಗುರುವೇ ನಮಃ. ಇವತ್ತೇನಾಗೈತಿ? ಗುರುವೇ ನಮಃ. ಅವನೇನು ಗುರು ಏನು ದೊಡ್ಡವನ, ಅವನೇನು ದೊಡ್ಡವ ಅನ್ನುವಂತ ಸ್ಥಿತಿ ತಲುಪೇತಂದ್ರೆ ಇವತ್ತು ಇದು ಒಂದು ರೀತಿಯ ಮತ್ಸರನೇ. ಗುರುವಿನ ಬಗ್ಗೆ ಗೌರವ ಇರದೇ ಇದ್ರೆ ಲಿಂಗದ ಬಗ್ಗೆ ಮತ್ಸರ. ಏನ್ ಅವ್ರ ಕೊಳ್ಳಾಗಿ ಏನ್ ಲಿಂಗ ಕಟ್ಕೊಳ್ಳೋದೇನು, ಗುಣಗಡಿಯಾಗಿ ಲಿಂಗ ಹಾಕೊಳ್ಳೋದೇನು ಅಂತ ತಿಳ್ಕೊಂಡು ಬಹಳ ಮಂದಿ ಅಸೂಯೆ ಪಡ್ತಾರ. ವಿಭೂತಿ ಹಚ್ಕೊಂಡ್ರೆ ಅಸೂಯೆ ಪಡ್ತಾರ. ದೊಡ್ಡ ಶರಣ ಅನ್ನಪ್ಪ ಇವ, ಒಂದಷ್ಟು ರುದ್ರಾಕ್ಷಿ ಮಾಲೆ ಹಾಕಿದ್ರೆ ಇವನು ಪಟ್ಟಕ್ಕೆ ಕಟ್ಟಬೇಕು, ಹಿಂಗೆಲ್ಲ ಮಾತಾಡ್ಕೋತಾರ. ಅಂದ್ರೆ ಇದು ಕೂಡ ಲಿಂಗದಲ್ಲಿ ಮತ್ಸರ. ಲಿಂಗಕ್ಕೂ ಕೂಡ ನಾವು ಮತ್ಸರ, ದೇವರಲ್ಲಿಯೂ ಕೂಡ ಮತ್ಸರವನ್ನ ಭಾವವನ್ನು ತಾಳ್ತಾ ಇದೀವಿ. ದೇವರ ಬಗ್ಗೆನೂ ಕೂಡ ಜಂಗಮದಲ್ಲಿ ಮತ್ಸರ. ಜಂಗಮರಿಗೂ ಕೂಡ ಇವತ್ತು ನಾವು ಗೌರವವನ್ನು ಕೊಡ್ತಾ ಇಲ್ಲ. ಇನ್ನ ಹಿರಿಯರಲ್ಲಿಯೂ ಕೂಡ ಮತ್ಸರ ಐತಿ. ಗುರು ಹಿರಿಯರ ಮಾತನ್ನ ಕೇಳೋದಿಲ್ಲ, ಅವ್ರಿಗೂ ಕೂಡ ತಾತ್ಸಾರ ಮಾಡ್ತೀವಿ. ಅವ್ರನ್ನೂ ಕೂಡ ನಾವು ಏನ್ ಮಾಡಕತ್ತೀವಿ? ದ್ವೇಷ ಮಾಡಕತ್ತೀವಿ. ನಿನ್ನೆ ಯಾವ ರೀತಿ ದ್ವೇಷ ಮಾಡಿದೀವಿ ಅನ್ನುವಂಥದ್ದು ಅತ್ತೆ ಸಸೆ ಒಂದು ಕತೆ ಮೂಲಕ ತಿಳ್ಕೊಂಡಿವಿ. ಈ ರೀತಿ ಈ ದ್ವೇಷ ಬೇಡ, ಈ ಅಸೂಯೆ ಬೇಡ, ಈ ಮತ್ಸರ ಬೇಡ. ಗುರು ಲಿಂಗ ಜಂಗಮ ಹಿರಿಯರಲ್ಲಿ ಈ ಮತ್ಸರ ಬೇಡ. ಹಿರಿಯರಂದ್ರೆ ಇಲ್ಲಿ ಸಾಧಕರು ಅಂತ ನಾವು ತಿಳ್ಕೋಬೇಕು. ಯಾರ ಸಾಧನೆ ಮಾಡಿರ್ತಾರಲ್ಲ ಅವ್ರ ಬಗ್ಗೆ ಗೌರವ ಇರಲಿ. ಅವರ ಬಗ್ಗೆ ನಿಂದನೆ ಮಾಡುವಂತದ್ದು, ಅಸೂಯೆ ಪಡೆದುಕೊಳ್ಳುವಂತದ್ದು ಮಾಡಬೇಡ. ಯಾಕೆಂದ್ರೆ ಇವೆಲ್ಲವೂ ಭವವೆಂಬ ಮಾರಿಯ ಅನಲೊಳಗೆ ಸಿಲುಕಿದಂತೆ ಅಸೂಯೆ ಪಡುವುದರಿಂದ ಮನಸ್ಸಿನ ನೆಮ್ಮದಿ ಹಾಳಾಗತ್ತೆ. ಸಂಸಾರದಲ್ಲಿ ಸುಖ ಸಿಗದೆ ಸಂಸಾರದಲ್ಲಿ ಬಿರುಕುಂಟಾಗತ್ತೆ. ಹಾಗಾಗಿ ಈ ಮತ್ಸರ ಅನ್ನುವಂಥದ್ದು, ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ನಮ್ಮಲ್ಲಿ ಎಳ್ಳಷ್ಟು ಸುಳಿಯದಂತೆ ನಾವೆಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಮುಂದೆ ಹೇಳ್ತಾರೆ, ಮತ್ಸರವೆಂಬುದು ಎಲ್ಲರಲ್ಲಿಯೂ ಯಾವ ಕ್ಷಣದಲ್ಲಾದ್ರೂ ಬಂದು ಹೋಗೇ ಹೋಗುತ್ತೆ. ನಾವು ನೀವೆಲ್ಲರೂ ಕೂಡ ಒಂದು ಕ್ಷಣ ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಾನು ದಿನಕ್ಕೆ ಎಷ್ಟು ಬಾರಿ ಇನ್ನೊಬ್ಬರ ಏಳಿಗೆಯನ್ನ ಸಹಿಸಿಕೊಳ್ಳದೆ ಮನದಲ್ಲಿ ಅವರ ಬಗ್ಗೆ ತುಚ್ಛವಾಗಿ ಕಾಣುವಂಥದ್ದು, ಅವರನ್ನ ಅವಮಾನಿಸುವಂಥದ್ದು, ಅವರ ಬಗ್ಗೆ ನಿರ್ಲಕ್ಷ್ಯ ವಹಿಸುವಂಥದ್ದು ಎಷ್ಟು ಬಾರಿ ಮಾಡಿದ್ದೀನಿ. ಯಾರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಎಷ್ಟು ಸಾರಿ ನಾನು ಬೆನ್ನು ಚಪ್ಪಲಿಸಿ ಪ್ರೋತ್ಸಾಹ ನೀಡ್ತಾ ಇದ್ದೀನಿ. ಬಹುಶಃ ಈ ಪ್ರೋತ್ಸಾಹ ಪ್ರೇರಣೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು. ಪ್ರೋತ್ಸಾಹ ಪ್ರೇರಣೆ ಇರದೇ ಇದ್ರೆ ನಾವು ಯಾವ ಕೆಲಸನೂ ಮಾಡಕ್ಕಾಗೋದಿಲ್ಲ. ಇವತ್ತು ನಾನು ಇಲ್ಲಿ ಕುಂತು ಇಷ್ಟು ಮಾತಾಡಕತ್ತೀನಂದ್ರ ಇದ್ರ ಹಿಂದಿನ ಶಕ್ತಿ ಪ್ರೇರಣೆ ಅಂದ್ರೆ ನೀವು ನನಗೆ ಪ್ರೋತ್ಸಾಹ ಪ್ರೇರಣೆಯನ್ನ ಕೊಡದೇ ಇದ್ರೆ, ಅಥವಾ ನನ್ನಲ್ಲಿರುವಂತ ದೋಷಗಳನ್ನ ತಿದ್ದುವಂತ ಪ್ರಯತ್ನವನ್ನ ನೀವು ಮಾಡದೇ ಇದ್ರೆ ನಾನು ಇಲ್ಲಿ ಇಷ್ಟು ಕುತ್ಕೊಂಡು ಮಾತಾಡಕ್ ಆಗ್ತಾ ಇರಲಿಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರೇರಣೆ ಅನ್ನುವಂಥದ್ದು ಬೇಕು, ಪ್ರೋತ್ಸಾಹ ಅನ್ನುವಂಥದ್ದು ಬೇಕು. ಯಾರು ಸಾಧಕರದಲ್ಲ, ಇನ್ನಷ್ಟು ಸಾಧಿಸು, ನಿನ್ನಲ್ಲಿ ಒಳ್ಳೆ ತಾಕತ್ತದ ಶಕ್ತಿಯದ ಭಗವಂತ ಎಲ್ಲ ಕೊಟ್ಟನ, ಮಾಡು ಅಂತ ಪ್ರೇರಣೆ ಕೊಡಬೇಕು. ಒಂದು ವೇಳೆ ಪ್ರೇರಣೆ ಕೊಡ್ತಿದ್ರೆ ಏನಾಗತ್ತಂದ್ರೆ, ಒಬ್ಬ ರಾಜನ ಹತ್ರ ಸಾಕಷ್ಟು ಆನೆಗಳು, ಕುದುರೆಗಳು, ಕಾಲಾಳು ಎಲ್ಲರೂ ಇತ್ತು. ಒಬ್ಬ ರಾಜನ ಹತ್ರ. ಆ ರಾಜನಿಗೆ ಒಂದು ಆನೆಯ ಮೇಲೆ ಎಲ್ಲಿಲ್ಲದ ಪ್ರೀತಿ, ಬಹಳ ಪ್ರೀತಿ ಆನೆಯ ಬಗ್ಗೆ. ಯಾಕಂದ್ರೆ ಆ ಆನೆ ತನ್ನ ಕಾಯಕ ನಿಷ್ಠೆಯಿಂದ ಆ ರಾಜನಿಗೆ ಎಂಥ ಗಂಡಾಂತರಗಳು ಬಂದರೂ ಕೂಡ, ಯಾರೇ ಬೇರೆ ರಾಜ್ಯದವರು ಆಕ್ರಮಣ ಮಾಡಿದಾಗಲೂ ಕೂಡ ಮುಂಚೂಣಿಯಲ್ಲಿ ನಿಂತು ರಾಜನಿಗೆ ಜಯವನ್ನು ತಂದು ಕೊಡ್ತಾ ಇತ್ತು. ಹೀಗಿರಬೇಕಾದ್ರೆ ಆನೆಯಲ್ಲಿ ಒಂದು ಸ್ವಲ್ಪ ಅಹಂಕಾರ ಬಂತೋ ಅಥವಾ ಅದಕ್ಕೆ ವಯಸ್ಸಾತೋ ಏನೋ ಗೊತ್ತಿಲ್ಲ, ರಾಜ ಏನ್ ಮಾಡ್ತಾನ, ಅದಕ್ಕೊಂದ್ ಸ್ವಲ್ಪ ವಿಶ್ರಾಂತಿ ಕೊಡೋಣ ಅಂತ ತಿಳ್ಕೊಂಡು ಅದನ್ನೊಂದ್ ಸ್ವಲ್ಪ ಯಾವುದೇ ಯುದ್ಧದ ಸಂದರ್ಭದಾಗಲಾಗ್ಲಿ ಅಥವಾ ಇನ್ನಿತರ ಕಾರ್ಯದಲ್ಲಿ ಅದನ್ನ ಬಳಕೆನ ಮಾಡ್ಕೊಳ್ದ್ರು, ಅದನ್ನ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾನೆ. ನಿರ್ಲಕ್ಷ್ಯ ಮಾಡಿದಾಗ ಆನೆ ಅನ್ಕೋತೈತಿ, ಇಲ್ಲಿವರೆಗೆ ರಾಜ ನನಗೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ದ, ಎಷ್ಟು ಪ್ರೇರಣೆ ಕೊಡ್ತಿದ್ದ, ಇವತ್ತು ಯಾಕೆ ನನ್ನ ಬಗ್ಗೆ ಹೊಟ್ಟೆ ಕಿಚ್ಚಪಡಾಕತ್ತಾನ, ಯಾಕೆ ನನ್ನನ್ನ ತಾತ್ಸಾರ ಮಾಡ್ತಾ ಇದ್ದಾನೆ,
ಅಂತ ತಿಳ್ಕೊಂಡು ಆನೆ ಮಂಕಾಗ್ಬಿಡ್ತು. ಮಂಕಾಗಿ ಒಂದಿನ ಏನಾಯ್ತಪ್ಪ ಅಂದ್ರೆ ಒಂದು ಅಲ್ಲೇ ಕೊಳ ಇತ್ತು. ಆ ಕೊಳದಲ್ಲಿ ನೀರು ಕುಡಿಬೇಕು, ಒಂದಷ್ಟು ಸ್ನಾನ ಮಾಡ್ಬೇಕಂತೇಳಿ ಕೊಳ ಇಳಿತು. ಇಳಿದಾದ್ಮೇಲೆ ಮೇಲೆ ದಡಕ್ ಬರ್ಬೇಕಂತೈತಿ, ಪ್ರಯತ್ನ ಪಡ್ತೈತಿ. ಕೆಸರ್ನ್ಯಾಗ ಸಿಕ್ಕಾಕೊಂಡ್ಬಿಟ್ಟತಿ. ಬಹಳ ಬಲಶಾಲಿ ಆನೆ. ಕೆಸರ್ನ್ಯಾಗ ಸಿಕ್ಕಾಕೊಂಡ್ಬಿಟ್ಟತಿ. ಏನೆಲ್ಲ ಪ್ರಯತ್ನ ಮಾಡ್ತೈತಿ ಸ್ವಸಾಮರ್ಥ್ಯದ ಮೂಲಕ, ಒಟ್ಟ ಮ್ಯಾಲ್ ಬರಾಕ್ ತಯಾರಿಲ್ಲ. ಗೀಳಿಡಕ್ ಚಾಲು ಮಾಡ್ತು, ಜೋರಾಗಿ ಬದರಾಕ್ ಚಾಲು ಮಾಡ್ತು. ಆಗ ರಾಜನಿಗೆ ಕೇಳಿಸುತ್ತ ಆನೆ ಏನೋ ಗಂಡಾಂತರದಲ್ಲಿ ಐತೆ ಅಂತ ತಿಳ್ಕೊಂಡು ರಾಜ ಬರ್ತಾನ, ಮಂತ್ರಿಗಳು ಬರ್ತಾರ, ಎಲ್ಲರೂ ಬರ್ತಾರ. ಏನೆಲ್ಲ ಪ್ರಯತ್ನ ಮಾಡ್ತಾರ, ಬೇರೆ ಬೇರೆ ಆನೆಯನ್ನ ಕಟ್ಟಿಸಿ ಎಳ್ಯಾಕ್ ಪ್ರಯತ್ನ ಮಾಡ್ತಾರ. ಏನ್ ಮಾಡಿದ್ರು ಆನೆ ಮೇಲಕ್ ಬರಲೇ ಇಲ್ಲ. ಅವಾಗ ಬುದ್ಧಿವಂತ ಮಂತ್ರಿ ಒಂದು ಆಲೋಚನೆ ಮಾಡ್ತಾನ. ಈ ಆನೆ ತನ್ನಲ್ಲಿರುವಂತಹ ಶಕ್ತಿ ಮೂಲಕ ಮೇಲ್ ಬರ್ಬೇಕಂದ್ರ ಹಿಂಗ್ ಮಾಡೋಣ ಅಂತ ತಿಳ್ಕೊಂಡು ತತ್ಕ್ಷಣ ಒಬ್ಬ ಸೈನಿಕನಿಗೆ ಹೇಳಿ ಯುದ್ಧ ಕಹಳೆಯನ್ನ ಮೊಳಗಿಸ್ಬೇಕು ಅಂತ ತಿಳ್ಕೊಂಡು ಹೇಳ್ತಾನೆ. ಯಾವಾಗ ಸೈನಿಕ ಯುದ್ಧ ಕಹಳೆಯನ್ನ ಮೊಳಗಿಸಿದನೋ ಆ ಆನೆಗೆ ಅದೆಲ್ಲಿತ್ತೋ ಶಕ್ತಿ ಗೊತ್ತಿಲ್ಲ, ಜೋರಾಗಿ ಗಿಳಿರ್ತಾ ಯಾರ ಪ್ರಯತ್ನವೂ ಇಲ್ಲದೆ, ಮತ್ತೊಬ್ಬರ ಬಾಹ್ಯ ಬೆಂಬಲವಿಲ್ಲದೇನೆ, ಒತ್ತಡವಿಲ್ಲದೇನೆ ತಾನೇ ಏಕಾಂಗಿಯಾಗಿ ಗೀಳಿಡ್ತಾ ದಡವನ್ನ ತಲುಪಿತು. ರಾಜನಿಗೆ ಅಚ್ಚರಿ. ಮಂತ್ರಿ, ಇದೇನು ಪವಾಡ ಮಾಡಿದೀವ ನೀನು? ನಾವು ಎಷ್ಟೋ ಆನೆಗಳನ್ನ ಕಟ್ಟಿ ಎಳಿಸಕ್ ಪ್ರಯತ್ನ ಪಟ್ಟಿವಿ, ಏನೇನೋ ಪ್ರಯತ್ನ ಮಾಡಿದ್ರು ಆನೆ ಮೇಲಕ್ಕೆ ಬರಲಿಲ್ಲ. ಇವತ್ತು ಯಾವುದೇ ಒತ್ತಡ ಬೆಂಬಲ ಏನೂ ಇಲ್ಲದೇನೆ ತನ್ನ ಸ್ವ ಸಾಮರ್ಥ್ಯದ ಮೂಲಕನೇ ಹೆಂಗ ಮೇಲ್ ಬಂತು ಅಂತ ತಿಳ್ಕೊಂಡು ರಾಜ ಕೇಳಿದಾಗ ಮಂತ್ರಿ ಹೇಳ್ತಾನೆ, ರಾಜರೇ, ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದು ಅಂತಃಶಕ್ತಿ ಇರುತ್ತೆ, ಅವ್ಯಕ್ತ ಶಕ್ತಿ ಇರುತ್ತೆ. ಆ ಅವ್ಯಕ್ತ ಶಕ್ತಿಗೆ ಒಂದಷ್ಟು ಪ್ರೇರಣೆಯ ಪ್ರೋತ್ಸಾಹ ಅಂದ್ರೆ ಆ ಆನೆಗೆ ರಾಜನಿಗೆ ಏನೋ ಗಂಡಾಂತರ ಇದೆ, ರಾಜನಿಗೆ ಯುದ್ಧದ ಅವಶ್ಯಕತೆ ಐತಿ, ಅನಿವಾರ್ಯತೆ ಐತಿ. ಆ ಯುದ್ಧದಲ್ಲಿ ನಾನು ಕೂಡ ಭಾಗಿಯಾಗಬೇಕು, ರಾಜನಿಗೆ ಜಯವನ್ನ ತಂದು ಕೊಡಬೇಕು ಅನ್ನುವಂತ ಒಂದು ಅಂತಃಶಕ್ತಿ ಐತಲ್ಲ, ಆ ಅಂತಃಶಕ್ತಿಯಿಂದ ಇವತ್ತು ಏನಾಯ್ತು, ಆ ಆನೆ ತನ್ನ ಸ್ವ ಸಾಮರ್ಥ್ಯದಿಂದ ದಡಕ್ಕೆ ಬರಲಿಕ್ಕೆ ಸಾಧ್ಯ ಆಯ್ತು ಅಂತ ಮಂತ್ರಿ ಹೇಳ್ತಾನೆ. ಅಂದ್ರೆ ನಾವಿಲ್ಲಿ ಅರ್ಥ ಮಾಡಬೇಕು, ಇವತ್ತು ಯಾರೋ ಒಂದು ಸಾಧನೆ ಮಾಡ್ಯಾರಂದ್ರ ಆ ಸಾಧನೆಯ ಹಿನ್ನೆಲೆ ಏನದ ಅನ್ನುವಂಥದ್ದು ಆಲೋಚನೆ ಮಾಡಬೇಕು. ನನ್ನಲ್ಲಿ ಅಂತ ಶಕ್ತಿ ಐತಿ ಅನ್ನುವಂಥದ್ದನ್ನ ಗುರುತು ಮಾಡ್ಕೋಬೇಕು. ಅವಕಾಶ ಬಂದು ಆ ಶಕ್ತಿಯನ್ನ ಪ್ರದರ್ಶನ ಮಾಡಕ್ಕೂ ನಾವು ತಯಾರಿರಬೇಕು. ಅಂದಾಗ ನಾವು ಮೇಲ್ ಬರ್ಲಿಕ್ಕೆ ಸಾಧ್ಯ ಐತಿ. ಇಲ್ಲದೆ ಹೋದ್ರೆ ಇನ್ನೊಬ್ಬರ ಏಳಿಗೆಯನ್ನ ಸಹಿಸಿಕೊಂಡು ಸಂತೋಷ ಪಡೆದೇನೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಮಾಡ್ಕೊತ ಹೋದ್ವಿ ಅಂದ್ರ ನಾವ್ ಎಂದೂ ಜೀವನದಲ್ಲಿ ಮೇಲ್ ಬರೋಕ್ಕಾಗೋದಿಲ್ಲ, ಕೆಳಗೆ ಬೀಳ್ತೀವಿ. ಬಹುಶಃ ಒಂದು ಮೊಟ್ಟೆ ತತ್ತಿ ಮ್ಯಾಲಿಂದ ಒಡೆದ್ರ ಆ ಮೊಟ್ಟೆ ನಾಶವಾಗಿ ಹೋಗುತ್ತೆ. ಆ ಮೊಟ್ಟೆಗೆ ಒಂದಷ್ಟು ಕಾವಾಗಿ ಆ ಮೊಟ್ಟೆ ಒಳಗಿನಿಂದ ಒಡಿತಪ್ಪ ಅಂದ್ರ ಒಂದು ಜೀವ ಬರುತ್ತೆ. ನೋಡಿ ಹೇಗಿದೆ, ಮೊಟ್ಟೆಯನ್ನ ನೀವು ಹೊರಗಡೆಯಿಂದ ಒಡಿರಿ, ಆ ಮೊಟ್ಟೆ ನಾಶ ಆಗತ್ತೆ. ಅದೇ ಅದಕ್ಕೊಂದಷ್ಟು ಕಾಲಾವಕಾಶ ಕಾವು ಕೊಟ್ಟು ತಾನೇ ಅದು ಒಳಗಿಂದ ಒಡಿತಪ್ಪ ಅಂದ್ರ ಅಲ್ಲೊಂದು ಮರಿ ಹೆಂಗೆ ಉತ್ಪತ್ತಿ ಆಗತ್ತಲ್ಲ, ಹಂಗೇನೆ ಜೀವನ ಅನ್ನುವಂಥದ್ದು ಹೀಗೆ. ನಾನು ಸಾಧನೆ ಮಾಡ್ಬೇಕಪ್ಪ ಅಂದ್ರ ನಿನ್ನೊಳಗಡೆ ಇರುವಂತ ಶಕ್ತಿ ಐತಲ್ಲ, ಆ ಶಕ್ತಿಗೆ ಏನ್ ಬೇಕು? ಪ್ರೇರಣೆ ಬೇಕು, ಪ್ರೋತ್ಸಾಹ ಬೇಕು. ಒಂದು ವೇಳೆ ನನ್ನಲ್ಲಿರುವಂತ ಶಕ್ತಿಯನ್ನ ಕಂಡುನು ನಾವೇನಾದ್ರೂ ಅವ್ರಿಗೆ ಪ್ರೋತ್ಸಾಹ ನೀಡದೆ ಅವಮಾನ ಮಾಡಿದಪ್ಪ ಅಂದ್ರ ಆ ಶಕ್ತಿ ಅಲ್ಲೇ ಕುಂದಿ ಹೋಗುತ್ತೆ, ಆ ಶಕ್ತಿ ಅಲ್ಲೇ ನಾಶವಾಗುತ್ತೆ. ಇದನ್ನ ಯಾಕೆ ಈ ಮಾತು ಹೇಳಕತ್ತೀನಂದ್ರ, ನಮ್ಮ ಮಕ್ಕಳು ಬೆಳೀತಾ ಇರ್ತಾವಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎಂಬಂಗ ನಮ್ಮ ಮಕ್ಕಳಲ್ಲಿ ಏನು ಶಕ್ತಿ ಐತಿ ಅನ್ನುವಂಥದ್ದು ಗೊತ್ತಾಗತ್ತೆ. ಆ ಗೊತ್ತಾಗಿ ಅದೇ ಕ್ಷೇತ್ರದಲ್ಲಿ ಅವ್ರನ್ನ ಮುನ್ನಡೆಸಬೇಕು. ಇವತ್ತು ನಾವ್ ಏನ್ ಮಾಡಕತ್ತೀವಿ? ಹೊಟ್ಟೆ ಕಿಚ್ಚಿನಿಂದ ನನ್ನ ಮಗಗ ಸೈನ್ಸ್ ಓದುವಂತ ಸಾಮರ್ಥ್ಯ ಇಲ್ಲ, SLC ಪಾಸ್ ಆಗ್ಯಾನ, ಸೈನ್ಸ್ ಓದಕ್ ಅವ್ನಿಗೆ ಇಷ್ಟ ಇಲ್ಲ, ಮೆಡಿಕಲ್ ಓದಕ್ ಇಷ್ಟ ಇಲ್ಲ, ಇಂಜಿನಿಯರ್ ಓದಕ್ ಇಷ್ಟ ಇಲ್ಲ. ಮಗಳ ಮನೆಯನ್ನ ಹಚ್ಚಿರ್ತಾರ, ನನ್ನ ಮಗ ಆರ್ಟ್ಸ್ ಅಂತಾನ. ನೀನ್ ಆರ್ಟ್ಸ್ ಮಾಡ್ತೀಯ? ನೋಡಲ್ಲಿ ನಿನಗಿನ ಕನಿಷ್ಠ ಇದ್ದಾವ, ಅವ ಸೈನ್ಸ್ ಮಾಡ, ನೀನು ಸೈನ್ಸ್ ಮಾಡ, ನೀ ಡಾಕ್ಟರ್ ಆಗ್ಬೇಕು, ನೀ ಇಂಜಿನಿಯರ್ ಆಗ್ಬೇಕು. ಹೌದು, ಅವ್ರು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ನಾವು ನಿರ್ಧರಿಸೋದಲ್ಲ. ಅವ್ರ ಒಳಗಡೆ ಏನ್ ಶಕ್ತಿ ಐತಿ ಅನ್ನೋದು ನಮಗ್ ಗೊತ್ತಿಲ್ಲ. ಆ ಶಕ್ತಿ ಪ್ರದರ್ಶನ ಆಗ್ತಿರ್ತತಿ. ಒಂದು ಮಗು ಬಹಳ ಚೆನ್ನಾಗಿ ಹಾಡ್ತಿರ್ತತಿ,
ಯಾಕೆ ಅವನು ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಸಬಾರ್ದು? ಒಂದು ಮಗು ಬಹಳ ಚೆನ್ನಾಗಿ ನನ್ನ ವೃತ್ತಿ, ವ್ಯಾಪಾರ ವೃತ್ತಿ, ನನ್ನ ವ್ಯಾಪಾರದಲ್ಲಿ ನನಗಿಂತಲೂ ಚೆನ್ನಾಗಿ ವ್ಯಾಪಾರ ಮಾಡಕತ್ತಾನ, ಅವ್ನ್ ಯಾಕೆ ಸಾಲಿ? ಅವ್ನ್ ಯಾಕೆ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು? ನಿಮ್ ವೃತ್ತಿ ಐತಲ್ಲ, ಆ ವೃತ್ತಿಯಲ್ಲಿ ನಿಮಗಿಂತ ಪರಿಣತಿ ಇದಾನ, ಅದನ್ನ ಬಿಡ್ತೀವಿ, ನಾವು ಏನೋ ಮಾಡಕ್ ಹೋಗ್ತೀವಿ, ಅದು ಏನೋ ಆಗ್ಬಿಡ್ತದೆ. ಇತ್ತಾಗ ಮಣಿಗೂ ಆಗೋದಿಲ್ಲ, ಇತ್ತಾಗ ಮಠಕ್ಕೂ ಆಗೋದಿಲ್ಲ ಅಂತಾರಲ್ಲ, ನಡಕ, ಹೌದಲ್ರಿ? ಆ ಪದ ಬಳಸಬಾರ್ದು. ಅಂದ್ರೆ ಆ ರೀತಿಯಾಗಿ ಮಕ್ಕಳು ದ್ವಂದ್ವಕ್ಕೊಳಗಾಗ್ತಾರೆ. ಮಕ್ಕಳಲ್ಲಿರುವಂತಹ ಸಹಜ ಶಕ್ತಿಯನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಪ್ರೇರಣೆ ಕೊಡಬೇಕು. ಅಂದಾಗ ಮಾತ್ರ ಅವರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಐತಿ. ಅದೇ ಹೊಟ್ಟಿ ಕಿಚ್ಚು ಪಟ್ಕೊಂಡು ಯಪ್ಪ ನನ್ನ ಮಕ್ಕಳು ಹಿಂದುಳಿತಾರ, ಔರಂಗಾಗ್ಲಿ ಅಂತ ತಿಳ್ಕೊಂಡು ಔರಂಗ ಆಗಕ್ ಹೋದ್ರೆ, ಹೌದು ಔರಂಗ ಆಗಕ್ಕೆ ಇವನ ಹತ್ರ ಆ ಸಾಮರ್ಥ್ಯ ಐತಿ ಅನ್ನುವಂಥದ್ದು ಒಮ್ಮೆ ಆಲೋಚನೆ ಮಾಡ್ಬೇಕಲ್ಲ. 5 ಬళ్ళు ಸಮಾಧಾನನ್ರಿ, ಎಲ್ರು ಬುದ್ಧಿವಂತರ ಅದಾರ. ಏನ್ ನನ್ನ ಮಗ IAS ಆಗ್ಬೇಕು, KS ಆಗ್ಬೇಕು ಸಾಧ್ಯನಾ? ಗುರುತಿಸ್ರಿ, ಅವರಲ್ಲಿ ಆ ಸಾಮರ್ಥ್ಯ ಅನ್ನುವಂಥದ್ದು ಬಾಲ್ಯದಲ್ಲಿ ಗೊತ್ತಾಗತ್ತ. ಅದು ಗೊತ್ತಾದಾಗ ಅದೇ ಹಾದಿಯಲ್ಲಿ ಅವ್ರನ್ನ ಮುನ್ನಡೆಸಿದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಐತಿ. ಇಲ್ಲದೆ ಹೋದ್ರೆ ನಾವು ಮಕ್ಕಳ ಭಾವನೆಗಳಿಗೆ ಬೆಲೆ ನೀಡದೆ ನಮ್ಮಂಗ ಅವ್ರಾಗಬೇಕಂತೀವಿ ಹೊರತಾಗಿ ಅವ್ರಂಗ ಅವ್ರಾಗಬೇಕು. ಅವ್ರ ಮನಸ್ಸಿನಾಗ ಹೆಂಗೈತಲ್ಲ ಅವ್ರಂತೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ, ನಮ್ಮಂಗ ಆಗ್ಬೇಕಂತೀವಿ. ಇದು ದುರಂತ, ಇದು ಪಟ್ಟೆ ಕಿಚ್ಚು, ಮತ್ಸರ. ಬೇರೆಯವರನ್ನ ನೋಡ್ತೀವಿ, ನೋಡಿ ಖುಷಿ ಪಡದೆ ನಾವೇನ್ ಮಾಡಕತ್ತೀವಿ? ಹೊಟ್ಟೆ ಉರ್ಕೊಂಡು ದ್ವೇಷ ಮಾಡಿಕೊಂಡು ಅವ್ರಿಗಿಂತ ಒಂದು ಮೇಲೆ ನಮ್ಮ ಮಗು ಮೇಲೆ ಹೋಗ್ಲಿ ಅಂತ ತಿಳ್ಕೊಂಡು ದ್ವೇಷದ ಕಿಡಿಯನ್ನ ಹೊತ್ತಿಸ್ತಾ ಇದೀವಲ್ಲ, ಇದು ನಿಷಿದ್ಧ. ಇದು ಆಗಬಾರ್ದು. ಇದು ಆಗಬಾರ್ದಂದ್ರೆ ನಾವು ಮತ್ತೊಬ್ಬರನ್ನ, ಸಾಧಕರನ್ನ ಗುರುತಿಸಿ ಅವರಲ್ಲಿ ಹೇಗಿದೆ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಅದನ್ನ ನಾವು ಹೇಳ್ತಾರೆ, ಈ ದ್ವೇಷ ಮತ್ತು ಅಸೂಯೆ ಇದಾವಲ್ಲ, ಒಂದೇ ನಾಣ್ಯದ 2 ಮುಖ ಇದ್ದಂಗೆ. ಯಾಕಂದ್ರೆ ನನ್ನ ಮಗುಗ ಅಥವಾ ನನ್ನ ಒಂದು ಕಾರ್ಯದಲ್ಲಿ ಸಾಧನೆ ಮಾಡದೇ ಇದ್ರೆ ಇನ್ನೊಬ್ರಿಗೆ ನೋಡಿ ಬೆನ್ನ ಹತ್ತೀನಿ, ಅವ್ರಂಗ ನಾನು ಮುಂದೆ ಹೋಗ್ಲಿಕ್ಕಂದ್ರ ನಾನು ಏನ್ ಮಾಡ್ತೀನಿ? ಆಟೋಮೆಟಿಕ್ ಆಗಿ ಅಸೂಯೆ ಪಡ್ತೀನಿ, ದ್ವೇಷವನ್ನ ಮಾಡ್ತೀನಿ. ಈ ಅತೃಪ್ತಿ ಅನ್ನುವಂಥದ್ದು ಐತಲ್ಲ, ಮೊನ್ನೆ ನಾನು ಬಸವಣ್ಣನವರ ಒಂದು ವಚನವನ್ನ ಹೇಳಿದ್ದೆ, ಅದರ ಕೊನೆಯ 2 ಸಾಲುಗಳನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರ ಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಈ ಕಿಚ್ಚು ಅನ್ನುವಂಥದ್ದು ಐತಲ್ಲ, ಮತ್ಸರ ಅನ್ನುವಂಥದ್ದು ಐತಲ್ಲ, ಹೊಟ್ಟೆ ಕಿಚ್ಚು ನೋಡಿ, ಹೆಸರ ಹೇಳುತ್ತ, ಹೊಟ್ಟೆ ಕಿಚ್ಚು. ಹೊಟ್ಟೆ ಅಂದ್ರೆ ನಮ್ದೇ ಹೊಟ್ಟೆ, ಕಿಚ್ಚು ಅಂದ್ರೆ ಬೆಂಕಿ. ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಯಾರ ಬೆಂಕಿ? ನನ್ನ ಹೊಟ್ಟೆಯಲ್ಲಿರುವಂತ ಬೆಂಕಿ. ನನ್ನ ಹೊಟ್ಟಿ ಸುಡಲಾರ್ದ ಅಂತಿರ್ತೀವಿ ನೋಡ್ರಿ, ಏನು ಮಾಡ್ಲಿ ನನ್ನ ಹೊಟ್ಟೆ ಉರಿಯಾಕತ್ತೈತಿ ನೋಡ್ರಿ ಅನ್ನೋದಿಲ್ಲ. ಅವನ್ ಈಗ ಏನು ಮಾಡ್ಲೋನು, ಹೊಟ್ಟೆ ಉರಿಯಾಕತ್ತೈತಿ, ನಿನಗೇನು ಅಂದ್ವಿ. ಹೊಟ್ಟೆ ಉರಿಯೋದು ನೋಡ್ರಿ, ಹೊಟ್ಟೆ ಯಾಕೆ ಉರಿಬೇಕ್ರಿ? ಅದು ಏನ್ ಬೆಂಕಿ ಹಾಕಿವನ ಅಲ್ಲಿ? ಇಲ್ಲಿ ಬೆಂಕಿ ಏನು? ಬೆಂಕಿಯಲ್ಲೇ ಹೊರಗ ಅವ್ರು ನೋಡಕತ್ತೀವಿ, ಹೊರಗೆ ಬೆಂಕಿ ಎತ್ತಿಲ್ಲ, ನಮ್ಮ ಹೊಟ್ಯಾಗ ಬೆಂಕಿ ಎತ್ತೈತಿ, ನಮ್ಮ ಹೊಟ್ಯಾಗ ಬೆಂಕಿ ಎತ್ತೈತಿ. ಹಂಗಾರೆ ಅದು ಅವ್ರನ್ನ ಸುಡುತ್ತೋ ನನ್ನನ್ನು ಸುಡುತ್ತೋ? ಆಲೋಚನೆ ಮಾಡಿ. ಯಾರು ಸುಡುತ್ತೆ? ನಮ್ಮನ್ನೇ. ನಮ್ಮ ಹೊಟ್ಟೆ ಕಿಚ್ಚು ಮತ್ತೊಬ್ಬರನ್ನ ಸುಡೋದಿಲ್ಲ, ನಮ್ಮನ್ನೇ ಸುಡುತ್ತೆ. ಆದ್ರೆ ಈ ದ್ವೇಷವನ್ನ ಸಾಧಿಸದೆ, ನಾನಾಗಲೇ ಹೇಳಿದೆ, ರಜೋಗುಣ ತಮೋಗುಣ. ಒಬ್ಬ ಸಾಧಕನ ಸಾಧನೆಯನ್ನ, ಒಬ್ಬ ವ್ಯಕ್ತಿಯ ಏಳಿಗೆಯನ್ನ ಸಹಿಸಿಕೊಂಡು ನಾನು ಅವನಂತೆ ಆಗಲು ಪ್ರಯತ್ನ ಪಡ್ತೀನಿ ಅನ್ನೋದೈತಲ್ಲ, ಇದು ರಜೋಗುಣ. ಇದು ಯಾವ ಗುಣ ರೀ? ರಜೋಗುಣ. ನಾನು ಅವನು ಹೆಂಗಾರ ಮಾಡಿ ಕೆಳಗೆ ಒಗೆದು ನಾ ಮೇಲೆ ಹೊಕ್ಕಿನಿ, ಇದು ತಾಮಸ ಗುಣ, ತಮೋ ಗುಣ. ಇಷ್ಟೇ ವ್ಯತ್ಯಾಸ. ಇನ್ನು ಸಾತ್ವಿಕ ಗುಣ ಅಂದ್ರ ಯಾರು ಸಾಧಕರದಾರಲ್ಲ ಅವ್ರನ್ನ ಗೌರವದಿಂದ ಕಾಣ್ತಾ, ನನಗೆ ಅವರಂತೇನು ಆಗ್ಲಿಕ್ಕೆ ಆಗೋದಿಲ್ಲ, ಭಗವಂತ ಏನು ಕೊಟ್ಟನ ಮಾಡ್ತೀನಿ ಪ್ರಯತ್ನ, ನೋಡೋಣ, ಆದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಇದು ಸಾತ್ವಿಕ ಗುಣ. ಯಾರಿಗೂ ಏನು ಅನ್ಯಾಯ ಮಾಡೋಂಗಿಲ್ಲ. ಅವ್ರ ಸಂತೋಷ ಆಯ್ತಾ, ಸಂತೋಷದಲ್ಲಿ ಭಾಗಿಯಾಗೋದು. ಅವ್ರಿಗೆ ದುಃಖ ಆಯ್ತಾ, ದುಃಖದಲ್ಲಿ ಭಾಗಿಯಾಗೋದು. ಯಾರನ್ನೂ ಕೂಡ
ಅವಮಾನಿಸದೆ, ನಿಂದಿಸದೆ, ಕಾಲಿಡದ ಜಗ್ಗದ ಶಾಂತ ಸ್ಥಿತಿಯಲ್ಲಿರುವಂತಹದ್ದು ಸಾತ್ವಿಕ ಗುಣ ಆದ್ರೆ. ಇನ್ನೊಂದು ರಜೋಗುಣ ಅಂದ್ರೆ ಅವನು ಸಾಧನೆ ಮಾಡ್ಯಾನಲ್ಲ, ಅಪ್ಪ ಮಗು ನೋಡು, ಆತ ಬಡ ಮಗ, ಇವತ್ತು SSLC ಅಲ್ಲಿ ರ್ಯಾಂಕ್ ಬಂದಾನ, ಅವ್ರು ಗುಡಿಸಲ್ಲಾಗದಾರ. ನೋಡಪ್ಪ, ಇಂಥ ಅರಮನೆ ಅಂತ ಮನೆಯಲ್ಲಿ ನೀನದಿ, ನೀನ್ ಯಾಕಂತ ಸಾಧನೆ ಮಾಡಲಿಲ್ಲ ಆಗಲಿಲ್ಲಪ್ಪ, ನೋಡು ನೀನು ಅವನಂಗೆ ಮಾಡು, ನಿನ್ನಲ್ಲಿ ಶಕ್ತಿ ಐತಿ, ಮಾಡು ಅಂತ ತಿಳ್ಕೊಂಡು ಹೇಗೆ ಪ್ರೇರಣೆ ಕೊಡ್ತೀವಲ್ಲ, ಅಥವಾ ಮಗುವಿನಲ್ಲಿ ಬರ್ಬೇಕಲ್ಲ, ಅಂಥವನೇ ಹಿಂಗ್ ಮಾಡೋಣ. ನನಗಿಷ್ಟೆಲ್ಲ ನನ್ನ ತಂದೆ ತಾಯಿಗಳು ಇಷ್ಟು ಕಷ್ಟಪಟ್ಟು ನನಗೂ ಕೂಡ ಏನಂತಿ ನನ್ನ ನೀರಂದ್ರೆ ನೀರು, ತಿಂಡಿ ಅಂದ್ರೆ ತಿಂಡಿ, ನಾನು ಇದ್ದಲ್ಲೇ ತಂದು ಕೊಡ್ತಾರ. ನನ್ನ ಮಗ ಪಕ್ಕದ ಮನೆಯಲ್ಲಿರುವಂತ ನನ್ನ ಸ್ನೇಹಿತ ಪಾಪ ತನ್ನ ಮನಿ ಕೆಲಸ ಮಾಡ್ತಾನೆ, ಎಲ್ಲಾ ಮಾಡಿನೂ ಅವ ಅಷ್ಟು ಸಾಧನೆ ಮಾಡ್ಯಾನ ಅಂದ್ರ ನಾನು ಅಂತ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಐತಿ, ನಾನು ನನ್ನ ತಂದೆ ತಾಯಿಗಳಿಗೆ ಗೌರವ ತಂದು ಕೊಡ್ತೀನಿ ಅನ್ನುವಂತ ಮನೋಭಾವದಿಂದ ಚಿಂತನೆಯನ್ನು ಮಾಡ್ತತ್ತಲ್ಲ, ಅದು ಮಗು ಆಗಿರ್ಲಿ, ವ್ಯಕ್ತಿ ಆಗಿರ್ಲಿ, ಸಮಾಜ ಆಗಿರ್ಲಿ, ಯಾರೇ ಆಗಿರ್ಲಿ, ಈ ರೀತಿಯ ಚಿಂತನೆಯನ್ನ ಮಾಡೋದು ಇದು ರಜೋಗುಣ. ಅವ ಹಂಗ ಮಾಡ್ಯಾನಲ್ಲ, ತಡಿ ಅವ ಹೆಂಗ ಮಾಡ್ಯಾನ, ರ್ಯಾಂಕ್ ಬಂದನ, ಅವ ಕಾಪಿ ಮಾಡಿ, ನಾನು ನೋಡಿನಿ, ಅವ ಪೂರ ಕಾಪಿ ಮಾಡ್ಯ, ಇದು ಮಾಡ್ಯಾನ, ಅವೇನು ಓದ್ತಿದ್ದ. ಈ ರೀತಿ ಚಿಂತನೆ ಮಾಡಿ ಅವರನ್ನ ತೇಜೋವಧಿ ಮಾಡುವಂತದ್ದೈತಲ್ಲ, ಇದು ತಮೋಗುಣ, ತಾಮಸ ಗುಣ. ಇಂಥ ಗುಣ ಇರಬಾರ್ದು, ಕಾಲು ಜಗ್ಗು ಗುಣ ಇರಬಾರ್ದು. ಅದಕ್ಕೆ ಒಂದು ಕಥೆ ಬರುತ್ತೆ. ಒಂದು ದೇಶದಲ್ಲಿ ಕಪ್ಪೆಗಳ ಪ್ರದರ್ಶನ ಇತ್ತು. ಬೇರೆ ಬೇರೆ ಪ್ರಭೇದದ ಕಪ್ಪೆಗಳನ್ನ ಪ್ರದರ್ಶನ ಮಾಡುವಂತದ್ದು. ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ದೇಶದಲ್ಲಿರುವಂತಹ ಕಪ್ಪೆಗಳ ಪ್ರಭೇದವನ್ನ ಪ್ರದರ್ಶನ ಮಾಡೋದಿತ್ತು. ಆ ಸಮಯದಲ್ಲಿ ಒಂದು ದೇಶದವರು, ಎಲ್ಲಾ ದೇಶದವರು ಕಪ್ಪೆನ ಹೆಂಗ್ ಮಾಡಿದ್ರು ಅಂದ್ರೆ ಪ್ಯಾಕ್ ಮಾಡಿ, ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ, ಅದಕ್ಕೆ ಏನ್ ಬೇಕು, ವಾಯು ಬೇಕು, ಆಹಾರ ಬೇಕು, ಎಲ್ಲ ಒಳಗಡೆ ಸಿಗುವಂಗ್ ಮಾಡಿ ಪ್ಯಾಕ್ ಮಾಡಿ ತಗೊಂಡ್ಬಂದಿರ್ತಾರೆ. ಇನ್ನೊಂದು ದೇಶದ ಬಾಕ್ಸ್ ಹೆಂಗಿರ್ತಂದ್ರೆ ಓಪನ್ ತಂದು ಬಿಟ್ಟಿರ್ತಾನೆ ಮನುಷ್ಯ. ಕಪ್ಪಿ ಒಂದ್ 4-5 ಕಪ್ಪಿ ಇಟ್ಟಿರ್ತಾನ, ಬೇರೆ ಬೇರೆ ಪ್ರಭೇದದ ಕಪ್ಪಿಗಳ ಬಾಕ್ಸ್, ಅದನ್ನ ಮುಚ್ಚೆ ಇಲ್ಲ, ಓಪನ್ ಇಟ್ಟಾನ. ಉಳಿದು ದೇಶದವರೆಲ್ಲರೂ 10 ಕಪ್ಪೆಗಳ ಪ್ರಭೇದವನ್ನು ಇಟ್ಕೊಂಡು ಅವನ್ನೆಲ್ಲ ಪ್ಯಾಕ್ ಮಾಡಿ ತಗೊಂಬಂದ್ರ ಇವೆಲ್ಲ ಪ್ರದರ್ಶನಕ್ಕೆ ಇಟ್ಟನ ಓಪನ್ ಬಾಕ್ಸ್. ಎಲ್ಲರಿಗೂ ಗಾಬರಿ, ಇವೇನು ಅವಕ್ಕೆ ಮಾತು ಕರ್ಶನೋ ಮಳೆ, ಎಷ್ಟು ಅದ್ಭುತ ಇದು. ನಮ್ಮ ದೇಶದ ಕಪ್ಪೆಗಳು ಸ್ವಲ್ಪ ಓಪನ್ ಮಾಡಿ ಸಾಕು ಜಿಗದ ಹೋಗ್ಬಿಡ್ತಾವು. ಇವನೇನು ಎಂತ ಮಾತು ಕಲ್ಸನ, ಎಂತ ಶಕ್ತಿ ಐತಿ ಇವಕ್ಕ, ಓಪನ್ ಬಾಕ್ಸ್ ತಂದನಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಖುಷಿ ಪಟ್ಟು ನೋಡಕ್ ಬರ್ತಾರ. ನೋಡಕ್ ಬಂದು ಆ ದೇಶದವ ಏನು ಕಪ್ಪೆ ತಗೊಂಬಂದಿದ್ನಲ್ಲ ಅವನು ಕೇಳ್ತಾರ, ಏನ್ರಿ ನಿಮ್ ದೇಶದ ಕಪ್ಪೆಗಳು ಎಷ್ಟು ನಿಮ್ಮ ಮಾತು ಕೇಳ್ತಾವು, ಎಷ್ಟು ಅವರಲ್ಲಿ ತಾಳ್ಮೆ ಅದಾವು, ಇಷ್ಟು ಓಪನ್ ಬಾಕ್ಸ್ ಇಟ್ರ ಅವು ಅಷ್ಟ ಜಿಗದ್ ಬರೋದಿಲ್ಲ ಅಂದ್ರೆ ಅಂತ ಕೇಳ್ತಾರ. ಅವಾಗ ಇವ ಹೇಳ್ತಾನ, ನಿಮ್ಮ ದೇಶದ ಕಪ್ಪೆಗಳ ಬಾಕ್ಸ್ ಪ್ಯಾಕ್ ಮಾಡಿರಿ, ನನ್ನ ದೇಶದ ಕಪ್ಪೆಗಳನ್ನ ನಾನು ಏನ್ ಮಾಡೀನಿ ಪ್ಯಾಕ್ ಯಾಕೆ ಮಾಡಿಲ್ಲ ಅಂದ್ರೆ ನನಗೆ ಪ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ. ಪ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ ಹಂಗಾರ ಅಷ್ಟು ಮಾತು ಕೇಳ್ತಾವ, ಸುಮ್ನೆ ಕುಂತಾವಲ್ಲ, ಅಲ್ಲೇನು ಸುಮ್ ಕುಂದಿರ್ತಾವ. ನಿಮ್ ಕಪ್ಪಿ ನೋಡ್ರಿ, ನಿಮ್ ಬಾಕ್ಸ್ ನ ಕಪ್ಪಿ ನೋಡ್ರಿ, ಒಂದು ಕಪ್ಪಿ ಮ್ಯಾಲೆ ಹೊಕ್ಕೈತಂದ್ರ ಕೆಳಗಿರುವಂತ ಕಪ್ಪಿ ನೀ ಹೋಗು ಅಂತ ತಿಳ್ಕೊಂಡು ಪುಷ್ ಮಾಡಕತ್ತಾವ. ಬರ್ರಿ ನಮ್ ಕಪ್ಪಿ ನೋಡ್ ಬರ್ರಿ, ಒಂದು ಕಪ್ಪಿ ಮ್ಯಾಲೆ ಹೊಕ್ಕೈತಂದ್ರ ಉಳಿದ ಕಪ್ಪೆಲ್ಲ ಹೆಂಗ ಜಗ್ಗಾಕತ್ತಾವ ನೋಡ್ರಿ. ಒಂದು ಕಪ್ಪಿ ಮ್ಯಾಲೆ ಹೊಕ್ಕತ್ತಂದ್ರ ಉಳಿದೆಲ್ಲ ಕಪ್ಪಿ ನೀ ಹೋಗ ಅನ್ನೋದಿಲ್ಲ, ಹಿಡಿದ ಜಗ್ತಾವ. ಹಿಂಗ ಜಗ್ಗುವಂತ ಗುಣವನ್ನ ನಮ್ಮ ಕಡೆ ಮತ್ಸರ ಅಂತ ಕರೀತಾರ ಅಂತ ಹೇಳಿದಂತಾವ. ಅಂದ್ರ ನಾವೆಲ್ಲರೂ ತೆರೆದ ಪೆಟ್ಟಿಗೆಯಲ್ಲಿರುವಂತ ಕಪ್ಪೆಗಳಂತೆ ನಮ್ಮ ಜೀವನ ನಡೆಸಾಕತ್ತೀವಿ. ತೆರೆದ ಪೆಟ್ಟಿಗೆಯಲ್ಲಿನ ಕಪ್ಪೆಗಳಂತೆ ಒಂದ್ ಯಾವ್ದರ ಮ್ಯಾಲ ಹೊಕ್ಕತ್ತಂದ್ರೆ ಅದನ್ನ ಹೋಗಾಕ್ ಬಿಡ್ಬಾರ್ದಿಲ್ಲ, ಹಿಡಿದು ಜಗತ್ತೀವಿ. ನಾನು ಬಹಳಷ್ಟು ಕಡೆ ಹೇಳ್ತೀನಿ, ಕಬಡ್ಡಿ ಆಟದ ಉದಾಹರಣೆ ಕೊಟ್ಟು ಹೇಳ್ತೀನಿ. ಜೀವನ ಅಂದ್ರೆ ಆಟ, ಇದು ಹುಡುಗಾಟ, ತುಂಟಾಟ, ಚೆಲ್ಲಾಟ, ಹಾರಾಟ, ಚೀರಾಟ, ತೂರಾಟ, ಗುದ್ದಾಟ, ತಳ್ಳಾಟ, ಇನ್ನ ಹುಡುಕೋತ ಹೋದ್ರೆ ಬಹಳದ ಆಟಗಳು. ಜೀವನ ಅಂದ್ರೆ ಇದೊಂದು ಆಟ. ಕಬಡ್ಡಿ ಆಟದಾಗ ಎದುರು ಬದರು ಅಂಕನ, ಇಬ್ಬರಲ್ಲಿ ಗೆಲ್ಲಬೇಕನ್ನುವಂತ ಛಲ. ಅಲ್ಲಿ 7 ಮಂದಿ ಇರ್ತಾರ, ಇವ್ ಒಬ್ಬನೇ ಎದುರಾಳಿ ಅಂಕನಕ್ಕೆ ಹೋಗ್ತಾರ. ಆ 7 ಮಂದಿ ಈ ಅಂಕನಕ್ಕೆ ಬಂದಂತವನನ್ನ, ಎದುರಾಳಿ ತಂಡದವನನ್ನ ಬಾಚಿ ತಬ್ಬಿಕೊಂಡು ಬಾರಪ್ಪ ಅಂತ ಮುದ್ದಾಡ್ತಾರನ. ಏನ್ ಮಾಡ್ತಾರ?
ಸಮಯ ಸಂದರ್ಭ ನೋಡಿಕೊಂಡು ಕಾಲು ಹಿಡಿದು ಜಗ್ಗಿ ತಮ್ಮ ಅಂಕಣದಲ್ಲಿ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರ. ಈ ಜಗತ್ತಂದ್ರೆ ಒಂದು ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಗೆಲ್ಲಬೇಕಂತ ಹೊರಟಾರ. ಗೆಲ್ಲಲೇಬೇಕು ಎಂಬ ಗೆಜ್ಜೆ ಕಟ್ಕೊಂಡು ಕುಣ್ಕೊಂತ ಹೊಂಟಾರ. ಯಾರು ಅಷ್ಟು ಸುಲಭವಾಗಿ ಗೆಲ್ಲಕ್ಕೆ ಅವಕಾಶ ಕೊಡೋದಿಲ್ಲ. ಕಾಲ್ ಹಿಡಿದು ಜಗ್ಗವ್ರದಾರ. ಕಾಲ್ ಹಿಡಿದು ಎದಕ್ಕೆ ಜಗ್ತಾರಂದ್ರ ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು ಅನ್ನುವಂತ ಒಂದು ಆಟದ ನಿಯಮದ ಪ್ರಕಾರ ಅವ್ರು ಆಡಕತ್ತಾರ. ಒಮ್ಮೊಮ್ಮೆ ಅಂಪೈರ್ ಅಲ್ಲಿ ರಾಂಗ್ ಆಗಿ ಏನಾದ್ರೂ ಅವ್ರನ್ನ ಕ್ಯಾಚ್ ಮಾಡಿದ್ರ ಅಲ್ಲಿ ಏನ್ ಮಾಡ್ತಾರೆ, ಆ ತಂಡದ ಆಟಗಾರನ ಹೊರಗೆ ಕಳಿಸ್ತಾರೆ. ಅಂದ್ರೆ ನಿಯಮವನ್ನ ಉಲ್ಲಂಘನೆ ಮಾಡಿದಾಗ, ಅಥವಾ ಅವನ ಕಾಲರ್ ಹಿಡಿದು ಜಗ್ಗಿದ್ರ, ಅಂಗಿ ಹಿಡಿದು ಜಗ್ಗಿದ್ರ ಅಲ್ಲ. ಯಾಕೆ? ಆಟದ ನಿಯಮದಂತೆ ಅವನ ಅಂಗಾಂಗಗಳನ್ನ ಹಿಡದೆ ಏನ್ ಮಾಡ್ಬೇಕು, ನಿಲ್ಲಿಸ್ಬೇಕು. ಅದಕ್ಕೆ ನಾವು ಕಬಡ್ಡಿ ಆಟದ ಅಂಕಣಕ್ಕೆ ಹೋಗಿವಂದ್ರ ಆ 7 ಮಂದಿ ಪಾರಾಗಿ ಬರ್ಬೇಕಂದ್ರ ನನ್ನಲ್ಲಿ ಏನಿರ್ಬೇಕು, ಚಾಣಾಕ್ಷತನ ಇರಬೇಕು. ಆ 7 ಮಂದಿಯಿಂದ ತಪ್ಪಿಸ್ಕೊಂಡು ಅವ್ರನ್ನ ಮುಟ್ಟಿ ತಗೊಂಡ್ಬರ್ಬೇಕು ನಾನು ಅಂಕಗಳನ್ನ. ಇದು ಜೀವನ. ಇಲ್ಲಿ ಯಾರು ನಮ್ಮನ್ನ ಸಾಧನೆಗೆ ಸುಲಭವಾಗಿ ಅವಕಾಶ ಮಾಡಿಕೊಡೋದಿಲ್ಲ. ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಐತಿಲ್ಲ, ಅದರಲ್ಲಿ ಕಬಡ್ಡಿ ಆಟದಲ್ಲಿ ಹೊಟ್ಟೆ ಕಿಚ್ಚು ಅಲ್ಲ, ಅದು ರಜೋಗುಣ. ಯಾವ ಗುಣ ಅದು? ರಜೋಗುಣ. ಅಂದ್ರೆ ಅವನನ್ನ ಹೆಂಗಾರ ಮಾಡಿ ನಾನು ಹಿಡಿದು ನಾವು ಗೆಲ್ಲಬೇಕು ಅನ್ನುವಂಥದ್ದು ಹೊರಟಾರ. ಆದ್ರೆ ಇವತ್ತು ಈ ಮತ್ಸರ ಭಾವನೆಯಿಂದ, ಅದು ಆಟದ ಗುಣ, ಅದು ಅಲ್ಲಿ ಸಹಬಾಳ್ವೆ ಐತಿ, ಸಹಕಾರ ಐತಿ, ಒಂದಷ್ಟು ಕ್ರೀಡಾ ಮನೋಭಾವ, ಸ್ಫೂರ್ತಿ ಐತಿ. ಯಾಕಂದ್ರೆ ಅವರು ಗೆಲ್ಲಬೇಕು. ಆ ಕ್ರೀಡಾ ಸ್ಫೂರ್ತಿಯಿಂದ ಆಡ್ತಾರೆ ಹೊರತಾಗಿ ಅಲ್ಲಿ ಮತ್ತೇನು ಇರೋದಿಲ್ಲ. ಹಾಗೇನೆ ನಮ್ಮ ಜೀವನ. ನಾವು ಇನ್ನೊಬ್ಬರ ಏಳಿಗೆಯನ್ನ ಕ್ರೀಡಾ ಮನೋಭಾವನೆಯಿಂದ ತಗೊಳ್ಳೋಣ. ನಾವು ಗೆಲ್ಲಬೇಕಂತ ಹೊರಡೋಣ. ಅದಕ್ಕೆ ಏನು ಬೇಕೋ ಎಲ್ಲ ತಯಾರಿ ಮಾಡ್ಕೊಳ್ಳೋಣ. ಅದನ್ನು ಬಿಟ್ಟು ಬೇರೆ ತಂತ್ರವನ್ನ ಬಳಸಿ, ಕುತಂತ್ರವನ್ನ ಬಳಸಿ ಅವ್ರನ್ನ ಹಿಡಿದು ನಾನು ಅಂಕ ಗಳಿಸಿ ಗೆಲ್ಲೋದಲ್ಲ. ಆ ಮತ್ಸರ ಭಾವನೆಯನ್ನ ಹೊರಗಟ್ಟಿ ನಾವು ಏನ್ ಮಾಡ್ಬೇಕಾಗದ, ಗೆಲ್ಲಬೇಕಾಗದ. ಅದಕ್ಕೆ ಇವತ್ತು ನಾವು ಹೆಂಗಿದೆಪ್ಪ ಅಂತಂದ್ರ, ಈ ಮತ್ಸರ ಅನ್ನುವಂಥದ್ದು ಕೇವಲ ಹೊಟ್ಟೆಲ್ಲ, ಒಮ್ಮೊಮ್ಮೆ ಕಟ್ಟ 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 ಹಲ್ಲ ಕಡಿತೀವಿ. ಇನ್ನೊಬ್ಬರ ಏಳಿಗೆಯನ್ನ ಸಹಿಸ್ಕೊಳ್ಳಾರ್ದ ಹಲ್ಲು ಕಡಿತೀವಿ, ಹಿಡಿಶಾಪ ಹಾಕ್ತಿವಿ. ಇವೆಲ್ಲ ಲಾಟಕ್ ಪುಟಕ್ ಅಂತೇಳಿ ಮಾಡ್ತಿರ್ತಾರ. ನೋಡ್ಬೇಕು, ಒಬ್ಬೊಬ್ರು ಇವನ್ನೆಲ್ಲ ಮುಡಿತಾರ. ಮುರಿದು ನಾಶ ಆಗಲಿ ಅಂತ ತಿಳ್ಕೊಂಡು. ಯಾರು ನಾಶ ಆಗ್ಲಿ? ನಾಶ ಆಗೋದು ಯಾರು ಅಂದ್ರೆ, ನಿಮ್ಮನ್ನ ಯಾರು, ನಿಮಗಿಂತ ಯಾರು ಸ್ವಲ್ಪ ಮ್ಯಾಲ ಹೋಗ್ಯಾರಲ್ಲ ಅವ್ರು ಕೆಳಗೆ ಬರ್ಲಿ, ನಾಶವಾಗ್ಲಿ ಅಂತ ತಿಳ್ಕೊಂಡು ಲಟ್ಟಿಗೆ ನೋಡ್ತಿರ್ತಾರೆ. ಅದಕ್ಕೆ ಏನಂತ ನನಗೂ ಗೊತ್ತಿಲ್ಲ. ಇವತ್ತು ಕಡಿಮೆ ಆಗೈತಂತ ನಾನು ಅನ್ಕೋತೀನಿ. ಅದಕ್ಕೆ ಕಿನ್ನರಿ ಬೊಮ್ಮಯ್ಯ ಅನ್ನುವಂಥ ಒಬ್ಬ ಅಕ್ಕಸಾಲಿಗ ಶರಣ ಇಷ್ಟು ಚೆನ್ನಾಗಿ ಈ ದ್ವೇಷ ಮತ್ಸರದ ಬಗ್ಗೆ ಕಟ್ಟಿಕೊಡ್ತಾ ಇದ್ದಾನೆ. ಬಹುಶಃ ಕಿನ್ನರಿ ಬೊಮ್ಮಯ್ಯನ ಇತಿಹಾಸವನ್ನ ಕೇಳಿದಾಗ ಆತ ಅಕ್ಕಸಾಲಿಗ, ಅಂದ್ರೆ ಚಿನ್ನವನ್ನ ಜನರಿಂದ ಪಡೆದುಕೊಂಡು ಆಭರಣ ಮಾಡುವಂತ, ನಾವು ಅದನ್ನ ಪತ್ತಾರ ಅಂತ ಕರಿತೀವಿ. ಈ ಅಕ್ಕಸಾಲಿಗ ಕಿನ್ನರಿ ಬೊಮ್ಮಯ್ಯ ಒಮ್ಮೆ ಏನ್ ಮಾಡ್ತಾನೆ ಅಂದ್ರೆ, ಒಬ್ಬ ವ್ಯಕ್ತಿ ಆಭರಣ ಮಾಡಬೇಕು ಅಂತ ತಿಳ್ಕೊಂಡು ಒಂದಷ್ಟು ಚಿನ್ನವನ್ನ, ಗಟ್ಟಿ ಚಿನ್ನವನ್ನ ಕೊಟ್ಟಿರ್ತಾನೆ. ಆವಾಗ ಈತ ಆ ಚಿನ್ನದಲ್ಲಿ ಒಂದು ಸ್ವಲ್ಪ ಭಾಗವನ್ನ ದಾನ ಮಾಡಿರ್ತಾನೆ. ಅದೇ ಚಿನ್ನದಲ್ಲಿ ಆತ ಏನ್ ಕೊಟ್ಟಿದ್ನಲ್ಲ ವ್ಯಕ್ತಿ, ಅದೇ ಚಿನ್ನದಲ್ಲಿ ಒಂದು ಸ್ವಲ್ಪ ಭಾಗ ಜಂಗಮ ದಾನ ಮಾಡಿರ್ತಾನೆ, ಜಂಗಮನಿಗೆ. ಹೊಳ್ಳಿ ಆಭರಣ ಮಾಡಿದಾಗ ಎಷ್ಟು ತೂಕ ಆಗಬೇಕಾಗಿತ್ತಲ್ಲ, ಇನ್ನ ಒಂದು ಗುಂಜಿ ಹೆಚ್ಚಿಗೆ ಆಗಿತ್ತು. ಹೆಚ್ಚಿಗೆನ ಆದಾಗ ಈತ ಖುಷಿ ಪಡ್ತಾನ. ಇದೇನಿದಪ್ಪ ಭಗವಂತನ ಪವಾಡ, ನಾನು ಅವನು ಕೊಟ್ಟಂತ ಬಂಗಾರದಲ್ಲೇ ಸ್ವಲ್ಪ ದಾನ ಮಾಡಿದೆ, ಅದು ಆಭರಣ ಇನ್ನ ಒಂದು ಗುಂಜಿ ಹೆಚ್ಚಿಗೆ ಆಗೈತಿ, ಭಗವಂತ ನಿನ್ನ ದಯ ದೊಡ್ಡದು ಅಂತ ತಿಳ್ಕೊಂಡು ತೃಪ್ತಿ ಪಡ್ತಾನೆ. ಮತ್ತೊಮ್ಮೆ ಒಬ್ಬ ಶರಣ ಬರ್ತಾನೆ, ಒಬ್ಬ ಗುರು ಬರ್ತಾನೆ. ಗುರು ಬಂದು, ತುಗರಪ್ಪ ಈ ಚಿನ್ನವನ್ನ ಇದರಿಂದ ಒಂದಷ್ಟು ಆಭರಣ ಮಾಡಿಕೊಡು ಅಂತ ತಿಳ್ಕೊಂಡು. ಆಗ ಈ ಕಿನ್ನರಿ ಬೊಮ್ಮಯ್ಯ
ಅದರಲ್ಲಿ ಯಾವುದನ್ನೂ ಕೂಡ ದಾನ ಮಾಡದೆ ಎಷ್ಟು ಕೊಟ್ಟಿದ್ರಲ್ಲ ಅದೇ ಚಿನ್ನದಲ್ಲಿನೇ ಆಭರಣ ಮಾಡಿ ತುಗರಿ ಗುರುಗಳೇ ಅಂತ ಕೊಟ್ಟಾಗ ಆಭರಣದ ತೂಕ ಕಡಿಮೆ ಆಗಿರ್ತೈತಿ. ಕಡಿಮೆ ಆದಾಗ ಗುರು ಆದಂಥವ ಈತನನ್ನ ಅವಮಾನಿಸ್ತಾನ. ಏನೋ ನೀನು ಒಬ್ಬ ಗುರುವಿಗೆ ಮೋಸ ಮಾಡ್ತೀಯ, ನಾನು ಕೊಟ್ಟಂತ ಚಿನ್ನವನ್ನ ಕದಿತೀಯ. ಆಗ ಈತ ಅರ್ಥ ಮಾಡ್ಕೋತಾನೆ, ಅಲ್ಲ ನಾನು ಎಷ್ಟು ಕೊಟ್ಟಿದ್ರು ಅಷ್ಟನ್ನೂ ನಾನು ಪರಿಪೂರ್ಣವಾದಂತ ಶುದ್ಧ ಕಾಯಕದಿಂದ, ಸತ್ಯನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನಾನು ಈ ರೀತಿ ಆಭರಣ ಮಾಡಿಕೊಟ್ರ ಈ ಆಭರಣದಲ್ಲಿ ಕಡಿಮೆ ತೂಕ ಬರ್ಲಿಕ್ಕೆ ಕಾರಣ ಏನು? ಚೀಚಿ, ಇಲ್ಲಿ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ, ಸತ್ಯಸಂಧರಿಗೆ ಉಳಿವಿಲ್ಲ ಅಂತ ತಿಳ್ಕೊಂಡು ಅವತ್ತೇ ನಿರ್ಧಾರ ಮಾಡಿ ಅನುಭವ ಮಂಟಪಕ್ಕೆ ಹೋಗ್ತಾನೆ. ಅಲ್ಲಮ ಅಕ್ಕ ಮಹಾದೇವಿ ಬಸವಣ್ಣನವರ ಅನುಯಾಯಿಯಾಗಿ ಕಿನ್ನರಿಯನ್ನ ನುಡಿಸ್ತಾ ವಚನಗಳನ್ನು ಬರೀತಾನೆ. ಕಿನ್ನರಿ ಬೊಮ್ಮಯ್ಯ ಎಂಥ ವಚನ! ಕಲ್ಲೊಳಗನ ಬೆಲ್ಲವ ಮೆದ್ದವರಿನ್ಯಾರೋ. ನೋಡಿ ಎಷ್ಟು ಅದ್ಭುತ. ಕಲ್ಲೊಳಗನ ಬೆಲ್ಲವ ಮೆದ್ದವರಿನ್ಯಾರೋ, ಕಲ್ಲನೆ ಹಿಡಿದು ಬಿಡದೆ ಹಾರುವಿರಿ, ಕಲ್ಲು ಹಲ್ಲನೆ ಕರೆಯಿತ್ತು ಬಲ್ಲರಿದ ಹೇಳಿ, ಬಲ್ಲರಿದ ಹೇಳಿ. ಕಲ್ಲೊಳಗೆ ಬೆಲ್ಲವನ್ನ ಮೆದ್ದು ಅದರ ಬೆಲ್ಲವನ್ನ ಕುಟ್ಟಿ ಅದರ ಬೆಲ್ಲ ಮೆದ್ದವರು ಯಾರು? ಆದ್ರೆ ನಾನು ಅಸೂಯೆಯಿಂದ ಆ ಕಲ್ಲನ್ನ ತಗೊಂಡು ನಾನು ಹಲ್ಲಿ ಹೊಡ್ಕೊಂಡಿನಿ, ಹೊಟ್ಟೆ ಕಿಚ್ಚಿನಿಂದ. ಆವಾಗ ಏನಾಗತ್ತೆ ಪರಿಸ್ಥಿತಿ? ಕಲ್ಲು ತಗೊಂಡು ಹಲ್ಲಿ ಹೊಡ್ಕೊಂಡ್ರೆ ಏನಾಗತ್ತ? ಹಲ್ಲು ಮುರಿದೈತಿ, ದಾವಡಿ ಹನುಮಪ್ಪನ ದಾವಡಿ ಆಗತ್ತ ಅಲ್ವಾ? ಹನುಮ ಅಂದ್ರೆ ಏನು? ಉಬ್ಬಿದ ದವಡಿಗಳು. ಹನುಮ ಅಂದ್ರೆ ಬೇರೆ ಏನೂ ಅಲ್ಲ. ಇವು ಅವನು ಹನುಮಂತ ದೇವರ ತುಟಿಗಳನ್ನು ನೋಡಿದಾಗ ಹೆಂಗೆ ಉಬ್ಬಿದ ದವಡಿಗಳು ಅಂದ್ರೆ ಕಲ್ಲು ತಗೊಂಡು ನಾನೇ ಹೊಡ್ಕೊಂಡೆ. ಅವಾಗ ಯಾರಿಗಾಯ್ತು ಗಾಯ? ನೋವು ಯಾರಿಗಾಯ್ತು? ನನಗೆ ಆಯ್ತಲ್ಲ. ಅಂದ್ರೆ ಸ್ನೇಹ ಮತ್ತು ಸೌಹಾರ್ದತೆ ಅನ್ನುವಂಥದ್ದೈತಲ್ಲ, ಆ ಕಲ್ಲು ತಗೊಂಡು ಬೆಲ್ಲ ಕುಟ್ಟಿ ಆ ಬೆಲ್ಲದ ಸ್ವಾದವನ್ನ ಸ್ವೀಕಾರ ಮಾಡ್ಬೇಕೆ ವಿನಃ ಆ ಕಲ್ಲನ್ನ ತಗೊಂಡು ನನ್ನ ಹಲ್ಲಿಗೆ ದವಡಿಗೆ ಹೊಡ್ಕೊಂಡು ಏನಾಗುತ್ತೆ? ಈ ಪರಿಸ್ಥಿತಿ ಇವತ್ತು. ಯಾರಲ್ಲಿ ಅಸೂಹೆ ಮನೋಭಾವ ಆಯ್ತಲ್ಲ ಅವರ ಸಂತೋಷದ ಬೆಲ್ಲವನ್ನ ನಾವು ಸವಿಬೇಕು. ಆ ಸವಿದೆ ಕಲ್ಲು ತಗೊಂಡು ಹಲ್ಲಿಗೆ ಹೊಡ್ಕೊಂಡಂಗ ಆಗಬಾರ್ದು ಅನ್ನುವಂಥ ಕಾಳಜಿ ಕಿನ್ನರಿ ಬೊಮ್ಮಯ್ಯನವರು. ಅಂದ್ರೆ ಯಾವುದೇ ಕಾರಣಕ್ಕೂ ಮತ್ಸರ ಅನ್ನುವಂಥದ್ದು ಬೇಡ ಅನ್ನುವಂಥ ವಿಚಾರವನ್ನ ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಈ ಮತ್ಸರ ಅನ್ನುವಂಥದ್ದು ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ. ನಾಳೆಯ ದಿನ ಇನ್ನಷ್ಟು ಈ ಮತ್ಸರದ ಕುರಿತಾಗಿ ಯಾವ ರೀತಿ ಮತ್ಸರ ಆದವು, ಈ ಮತ್ಸರದಿಂದ ಇನ್ನು ಏನೆಲ್ಲ ಅವಾಂತರಗಳು ಆಗ್ತಾವ ಅನ್ನುವಂಥ ವಿಚಾರಗಳನ್ನ ನಾಳೆಯ ದಿನ ಮುಂದುವರಿಸ್ತೀನಿ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಇಲ್ಲಿಯವರೆಗೂ ಕೂಡ 1 ಗಂಟೆಗಳ ಕಾಲ ನನ್ನ ಈ ಒಂದು ವಚನೋಪನ್ಯಾಸದಲ್ಲಿ ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಕಿರಿಯನ ಮಾತುಗಳನ್ನ ಬಹಳ ಪ್ರೋತ್ಸಾಹದಿಂದ, ಪ್ರೇರಣೆಯಿಂದ, ನಿಮ್ಮಲ್ಲಿ ಏನಾದರೂ ಅಸೂಯೆ ಅನ್ನುವಂಥದ್ದು ಇತ್ತಂದ್ರೆ ಇಂಥ ಮಳೆಯಲ್ಲಿ ನೀವು ಬರ್ತಿರ್ಲಿಲ್ಲ, ಇಂಥ ಮಳೆಯಲ್ಲಿಯೂ ಕೂಡ ನೀವು ಬರ್ತಿರ್ಲಿಲ್ಲ. ನೀವು ಬಂದಿರಂದ್ರೆ ಆ ಭಗವಂತ ನಮ್ಮೆಲ್ಲರಿಗೂ ಕೂಡ ಅಂತ ಭಾವ ಯಾವುದೇ ಇಲ್ಲ. ಇಂಥ ಭಾವ ಎಲ್ಲರದು ಆಗಬೇಕು ಅನ್ನುವಂಥ ಒಂದಷ್ಟು ಕಾಳಜಿಯಿಂದ ನಾವು ಬರಾಕತ್ತೀವಿ ವಿನಃ ನಮ್ಮಲ್ಲಿ ನೀವೇನು ಈ ಹೇಳಾಕತ್ತೀವಿ ಅಂದ್ರೆ ನಿಮ್ಮ ಹತ್ರ ಅದಾವಂತ ಅಲ್ಲ. ನೀವೆಲ್ಲ ಇವನ ಬಿಟ್ಟು ಬಂದಿರ ಅಂತ ತಿಳ್ಕೊಂಡ ಇಲ್ಲ ಅದೀರಿ, ನಾನು ಕೂಡ ಇವನ್ನೆಲ್ಲ ಬಿಟ್ಟಿನಿ ಅಂತ ಹೇಳ್ತಾನೆ ಅದೀನಿ. ಅಂದ್ರೆ ನಾವು ತಿಳ್ಕೋಬೇಕು, ನಾವೆಲ್ಲರೂ ಕೂಡ ಇಂತಹ ಭಾವಗಳನ್ನ, ಅಸೂಯೆಯನ್ನ, ಮತ್ಸರವನ್ನ, ಹೊಟ್ಟೆ ಕಿಚ್ಚನ್ನ, ದ್ವೇಷದ ಕಿಡಿಯನ್ನ ಇವತ್ತಿಗೆ ನಂದಿಸಿ ನಾವೆಲ್ಲರೂ ಕೂಡ ಇನ್ನೊಬ್ಬರ ಸಂತೋಷದಲ್ಲಿ ಭಾಗಿಯಾಗಿ ನಮ್ಮ ಸಂತೋಷವನ್ನ ಅವರಿಗೆ ಹಂಚಿ, ಅವರ ಸಂತೋಷವನ್ನ ನಾವು ಹಂಚಿ, ನಾಳೆ ಇನ್ನೂ ಅನೇಕ ವಿಚಾರಗಳ ಮೂಲಕ ನನ್ನ ನುಡಿ ಸೇವೆಯನ್ನ ಮುಂದುವರಿಸ್ತೀನಿ ಅನ್ನುವಂಥ ಮಾತನ್ನ ಹೇಳಿ, ಇಲ್ಲಿವರೆಗೆ ಆಲಿಸಿದಂತ ಎಲ್ಲ ಶರಣೆಯರಿಗೆ, ಗುರು ಹಿರಿಯರಿಗೆ ಮತ್ತೊಮ್ಮೆ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣು ಶರಣಾರ್ಥಿಗಳು.